श्री गुरु सप्रे आगरवे सुज्ञान सागरवे अन्न मतिगे मंगलवे रागदिंबेगा कृपया गो गुरुवे भक्तर कल्पातरुवे सज्जन मानो हरवे निज भक्ति ज्ञान वैराग्य मंदिरवे मंदिरे कृपया देशिकने अनुभाव उल्लासकने संकल्प नाशकने आनवादी त्रैमलगोणी राशकने अनगे कृपया गो कार्या कारण भक्ति तोर्या कामतरक्ति तोर्यायणनिगे धैर्यवाग्य गुरुवार्यानि ನನಗೆ कृपया गो ನಗುರೋರಧಿಕವೆಂದು ಜಗದಲ್ಲಿ ಸಾರುತ್ತೆ ನಿಗಮ ಸ್ತುತಿ ಕೇಳಿ ಗುರುವೇ ನಿಮ್ಮ ಪದಯುಗವ ಬಂದಿಪೆಯೋ कृपया ಹರನಿಂದಾಲಧಿಕ ಸದ್ಗುರುವೆಂಬುದನಕ್ಕೆ ಗುರುವೇ ನಿಮ್ಮ ಶರಣವನ್ನು ಸ್ತುತಿಸುವೆನು ಕರುಣಾದಿಂದ ನನಗೆ कृपया ದೈವಕ್ಕೆ ನಿಮ್ಮ ಮೆಲ್ಲಡಿ ಮನವಲ್ಲಿ ನಾಮ ಗುರುರಾಯ ಹರನೆ ಕಾರಣ ಕರ್ತ ಶರಣ ಸಂತತಿಗೆ ಗುರುವೇ ಶಿವನ ಸನ್ನಿಧಿಯಾರಿಗೆ ಭವಮರ ತವ ಪಾದ ಸನ್ನಿಧಿಯ ಮಯಸೆ ನನಗೆ ನಾನು ತನ ಶಬ್ದ ಪಾನಿ ಭಗವನ್ ಜ್ಞಾನ ಸೇರಂತೆ ಮಾನದಲೇ ಮುರಿವೆ ಮಾತೆ ಬೊಮ್ಮೆ ಮಾರ್ದೊಡಿಯಾತ ಕೊಡುವಂತೆ ಪಡೆಯಾನೆ ನೋಡಿ ಗೊತ್ತ ಪರಿಹೋಣ ಮುಡಿವೇನೆ ಗುರುವೇ कृपया ಯಂತ್ರವ ಹಸ್ತಾಂತರ ಬೊಂಬೆಯದು ಪರತಂತ್ರದಿಂದಾಡು ಮಂಜನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಅನುಭಾವದ ನೆಲೆಯಾನೇನ ಬಲ್ಲೆ ನೀನೇ ಒಳಗೆ ನುಡಿಸಿರೊಡನೆ ನುಡಿಬೇಕು ಮಾತೇರು ನೀರಿದು ಪಾದವನೆ ಜಲವೇ ಕ್ಷೇತ್ರ ಜಲವೇ ಪಾವನ ತೀರ್ಥ ಕೊರಡು ಕೊರಡು ಬಲು ಬರಡು ಭಯರಾಗು ಕೊರಡುಂಗಿ ಕಣ್ಣು ಮೇ ಅಂದರಿದೆ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬ ಎಂಬಲ್ಲಿ ಅನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದೇನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು. ಇಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು, ಆನು ನೀನು ಬಸವ 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 ಎನ್ನುತ್ತಿರದನೆಯ ಗುಹೇಶ್ವರ. ಭಕ್ತಿ ಭಂಡಾರಿ ಮಹಾತ್ಮ ಬಸವಣ್ಣವರನ್ನ ಹೃದಯ ಕುಮಲದಲ್ಲಿ ಧ್ಯಾನಿಸಿ, ಕಲ್ಯಾಣ ನಾಡಿನ ನಡೆದಾಡಿವರಾಗಿರ್ತಕ್ಕಂಥ ಶತಾಯುಷಿ ಪರಂಪೂಜನೆ ಚನ್ನಬಸ ಪಟ್ಟದರ ನೆನೆದು ಪರಂಪೂಜನೆಯ ಉಭಯಪಗಳ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ ತಮ್ಮೆಲ್ಲರೂ ಭಕ್ತಿಯ ಶೌಣ ಶಾರತಿ. ನಾಡೋಜ ಪರಮ ಪೂಜ್ಯರು 75 ವರ್ಷದ ದಾರಿಯಲ್ಲಿ ಯಾರು ನಮಸ್ಕಾರ ಮಾಡಬೇಡಿ, ದಯವಿಟ್ಟು ಗುರುಗಳಿಗೆ ಕೈ ಮುಗಿದ್ರೆ ಸಾಕು. ಅಡ್ಡ ಬಂದು ಅಡ್ಡ ನಮಸ್ಕಾರ ಮಾಡಬಾರ್ದು. ನೇರವಾಗಿ ಗುರುಗಳು ನಿಮ್ ಕೈಯಿಂದ ಭಕ್ತಿಯಿಂದ ಶರಣ ಕೈ ಜೋಡಿಸ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಸರಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಚಪ್ಪಾಳ ಪುಟದ ನಮ್ಮ ಹೆಮ್ಮೆಯ ಪರಮಪೂಜ್ಯ ಅಪ್ಪಾಜಿ ಅವರಿಗೆ ಭಕ್ತಿಯ ಮಾಲಾರ್ಪಣೆ, ಗೌರವಾರ್ಪಣೆ. ಶಿಸ್ತಾಗಿ ಕೂಡ್ರಿ, ಮಸ್ತಾಗಿ ಪ್ರವಚನ ಕೇಳ್ರಿ, ಯಾರು ಗದ್ದಲ ಮಾಡಬೇಡಿ. ಅಲ್ಲಿ ದರ್ಶನ ಮಾಡಿದ್ರೆ ಅಲ್ಲಿ ಕಟ್ಟಿಕ್ಕೂ ಮಾತ್ರ ಕೂಡಬಾರ್ದು ನೋಡ್ರಿ. ಯಾರೇ ಆಗ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿ ನೇರವಾಗಿ ಮುಂದೆ ಕೂಡ್ಬೇಕು. ಈಗ ಪೂಜ್ಯರಿಗೆ ಭಕ್ತಿಯ ಮಾಲಾರ್ಪಣೆ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ. ಪೂಜ್ಯರ ಲಿಂಗವಾಣಿ ಜಂಗಮವಾಣಿ ಪ್ರವಚನ ಸಾಗಿ ಬರ್ತಾ ಇದೆ. ನಾವೆಲ್ಲರೂ ಕಿವಿ ಆಗೋಣ. ವಚನ ಪಠಣ ಮಾಡಿರುವ ಹಿರಿಯರಾಗಿರುವ ಆತ್ಮೀಯರಿರುವ ಬಸವರಾಜ್ ಮರೆಯವರು ಪೂಜ್ಯರ ಆಶೀರ್ವಾದ ಪಡ್ಕೊಳ್ಬೇಕು. ದಿವಸ ಕರೆಕ್ಟ್ ಆಗಿ 5:20 ಬಂದು ದಿವಸ ಪ್ರವಚನದ ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆ, ಬಸವಗೀತೆಗೆ ಹಾಡಿದ್ದಾರೆ. ಈಗ ಜೋರಾದ ನಿಮ್ಮ ಚಪ್ಪಾಳೆಯೊಂದಿಗೆ ಭಕ್ತಿಯ ಧನ್ಯವಾದಗಳು. ಶರಣು ಶಿವಾರ್ಪಣೆ. ಈ ಜಗತ್ತಿಗೆ 3 ಅಂಗಗಳದಾವ. ಬಸವನವರು ತಮ್ಮ ವಚನದಲ್ಲಿ ಹೇಳಿದ ಹಾಗ, ನಮ್ಮ ಕೂಡಲ ಸಂಗನ ಶರಣರು ಮರಳಿ ಮರ್ತಕ್ಕೆ ಬಂದಡೆ ತಮ್ಮ ಆದಿ ಮಧ್ಯ ಅಂತವಿಲ್ಲದ ಲಿಂಗವ ನೆನೆವುದೇ ಮಾಂಬರಿ. ಅಂದರೆ ಈ ಜಗತ್ತಿಗೆ ಆದಿ ಅದ, ಈ ಜಗತ್ತಿಗೆ ಮಧ್ಯ ಅದ, ಮತ್ತೆ ಜಗತ್ತಿಗೆ ಅಂತ್ಯ ಅದ. ಏನೇನು ತೋರ್ತದ ಅಂತ ತೋರೋ ವಸ್ತುಗಳಿಗೆ ಈ 3 ಇರ್ತಾವಂತ. ಆ ಜಗತ್ತಿಗೆ ಆದಿ ಅದ, ಅಂತ್ಯ ಅದ, ಮಧ್ಯಕಾಲದಲ್ಲಿ ಅದು ತೋರೋದ್ರಿಂದ ಅದಕ್ಕೆ ಮಧ್ಯ ಅದ. ಹಾಗ ಆದಿ ಮಧ್ಯ ಅಂತ್ಯ ಉಳ್ಳಂತ ಜಗತ್ನಲ್ಲಿ ಏನೇನು ವಸ್ತುಗಳು ಇರ್ತಾವ, ಎಲ್ಲಾ ವಸ್ತುಗಳಿಗೆ ಆದಿ ಮಧ್ಯ ಅಂತ್ಯ ಇರ್ತದ. ಹಾಗಿಲ್ಲಿ ಒಂದು ಹೂ ಅದ, ಈ ಹೂ ಸಮೇತ ಆ ಹೂವಿ ಕೂಡ ಆದಿ ಅದ, ಆ ಹೂವಿ ಕೂಡ ಅಂತ್ಯ ಅದ, ಮಧ್ಯದಲ್ಲಿ ಅದು ತೋರ್ತದ, ಅದು ಮಧ್ಯದ. ಹಾಗ ನಮಗೂ ಕೂಡ
ಇಂಥ ಜಗತ್ತಿನಲ್ಲಿ ಆದಿ ಅಂತ್ಯವುಳ್ಳಂತ ಮಧ್ಯಕಾಲದ ಜಗತ್ತಿನಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನಮಗೂ ಕೂಡ ಆದಿ ಅದ, ನಮಗೂ ಕೂಡ ಅಂತ್ಯ ಅದ. ಇಂಥ ಆದಿ ಅಂತ್ಯವುಳ್ಳಂತ ಈ ಜಗತ್ತಿನಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನಮಗೂ ಕೂಡ ಮಧ್ಯ ಅದ. ಅದಕ್ಕಿಂತ ಜಗತ್ತಿನಲ್ಲಿ ನಾವು ಸುಖದ ಅನುಭವ, ದುಃಖದ ಅನುಭವ ಅನುಭವಿಸೋದು ಈ ಮಧ್ಯಕಾಲದಲ್ಲಿನೇ. ಅಂತ ಜೀವನದಲ್ಲಿ ಸೌಖ್ಯವನ್ನು ಅನುಭವಿಸೋದು ಈ ಮಧ್ಯಕಾಲದಲ್ಲಿನೇ. ಅದಕ್ಕೆ ಈ ಜಗತ್ತಿನ ಸೊಬಗವನ್ನ ಅನುಭವಿಸಲಿಕ್ಕೆ ಅತ್ಯಂತ ಸಮರ್ಥ ಅಂದ್ರ ಈ ಮಧ್ಯಕಾಲ. ಈ ಮಧ್ಯ ಇರೋದ್ರಿಂದಲೇ ಎಲ್ಲ ಅನುಭವ ಅದ, ಈ ಮಧ್ಯ ಇಲ್ಲ ಅನುಭವ ಆಗೋದಿಲ್ಲ ಅಂತ. ಹಾಗ ಏನೇನು ವಸ್ತುಗಳು ಅದಾವ ಎಲ್ಲಕ್ಕೂ ಆದಿ ಅದ, ಅಂತ್ಯ ಅದ, ಮಧ್ಯ ಅದ. ಈ ಹೂವ ಕೆಲವು ದಿವಸಗಳ ಹಿಂದೆ ಇರಲಿಲ್ಲ, ಕೆಲವು ದಿವಸ ನಂತರ ಕಡದು ಇರೋದಿಲ್ಲ, ಆದ್ರೆ ಅದು ಮಧ್ಯಕಾಲದಲ್ಲಿ ಇರ್ತದೆ. ಅದಕ್ಕೆ ಮಧ್ಯಕಾಲದಲ್ಲಿ ಅದ ಹೂವನ್ನ ಅನುಭವಿಸ್ತೀವಿ. ಹಾಗ ಏನೇನು ಜಗತ್ತಿನಲ್ಲಿ ನಾವು ನೋಡ್ತೀವಿ ಎಲ್ಲಾ ಅನುಭವಿಸೋದು ಮಧ್ಯಕಾಲದಲ್ಲಿನೇ. ಹಾಗ ಮೊದಲು ನಾವು ಕೆಲವು ವರ್ಷಗಳಿಂದ ನಾವು ಇರಲಿಲ್ಲ, ಆ ನಂತರ ಕೆಲವು ವರ್ಷ ನಂತರ ನಾವು ಇರೋದಿಲ್ಲ, ನಾವು ಇರೋದು ಮಧ್ಯಕಾಲದಲ್ಲಿ. ಅದಕ್ಕೆ ಈ ಮಧ್ಯಕಾಲದಲ್ಲಿ ನಾವು ಎಲ್ಲ ಅನುಭವಿಸೋದಂತ. ಅದಕ್ಕೆ ಮಧ್ಯಕಾಲಕ್ಕೆ ಜೀವನ ಅಂತ ಕರೀತಾರ. ಅಂತ ಜೀವನದಲ್ಲಿ ಸುಖದ ಅನುಭವ, ದುಃಖದ ಅನುಭವ ಎಲ್ಲ ಅನುಭವಿಸೋದು ಮಧ್ಯಕಾಲದಲ್ಲಿ. ಹಾಗ ಬಸವ ಹೇಳ್ತಾರ, ಆದಿ ಮಧ್ಯ ಅಂತ್ಯವುಳ್ಳದ ಲಿಂಗವ ನೆನೆವುದೇ ಮಾಂಬರಿ. ಹಾಗ ಎಲ್ಲಾ ಜಗತ್ತಲ್ಲಿ ಆದಿ ಮಧ್ಯ ಅಂತ್ಯವನ್ನು ಉಳ್ಳದ್ದು ಈ ಜಗತ್ತದಂತ. ಯಾಕಿದು ಕಾಲದಿಂದ ಒಳಪಟ್ಟದಂತ. ಅದಕ್ಕೆ ಎಲ್ಲೆಲ್ಲಿ ಕಾಲ ಅದ ಎಲ್ಲಾಕಿ ಈ ಮೂರು ವಸ್ತುಗಳು ಇರ್ತಾವಂತ. ಯಾವುದೇ ಬೇಕಾದ ವಸ್ತು ತಕೋರಿ, ಈ ಟೇಬಲ್ ಇರಬಹುದು, ಕುರ್ಚಿ ಇರಬಹುದು, ಇದಿರಬಹುದು, ಕಾಣುವ ಏನೇನು ತೋರ್ಯದ ಎಲ್ಲಾ ತೋರುವ ವಸ್ತುಗಳಿಗೂ ಮೂರು ಅಂಗ ಇರ್ತಾವ. ಒಂದು ಆದಿ ಇರ್ತತು, ಒಂದು ಅಂತ್ಯ ಇರ್ತತು, ಆದಿ ಅಂತ್ಯದ ಮಧ್ಯದಲ್ಲಿ ಮಧ್ಯ ಅಂತ ಇರ್ತತು. ಹಾಗದು ಮಧ್ಯ ಎಷ್ಟಿರುತ್ತಂತ ಹೇಳಕ್ ಆಗೋದಿಲ್ಲ. ಸಣ್ಣ ಜೀವಿ ಇದ್ರ ಸಣ್ಣ ಮಧ್ಯ, ದೊಡ್ಡ ಜೀವಿ ಇದ್ರ ದೊಡ್ಡ ಮಧ್ಯ. ಹಾಗ ಕೆಲವು ಜೀವಿಗಳು ಸ್ವಲ್ಪ ವರ್ಷ ಬದುಕಬಹುದು, ಕೆಲವು ಜೀವಿಗಳು ದೀರ್ಘ ವರ್ಷ ಬದುಕಬಹುದು, ಆದರೆ ಎಲ್ಲರಿಗೆ ಮಧ್ಯ ಅಂತ. ಯಾಕೆ? ಅದು ಪರಿಮಿತಿ ಜೀವನ ಅದ ಅಂತ. ದೊಡ್ಡದಿದ್ರು ಕೂಡ ದೊಡ್ಡ ಪರಿಮಿತಿ ಅದ, ಸಣ್ಣದಿದ್ರು ಕೂಡ ಅದು ಸಣ್ಣ ಪರಿಮಿತಿ ಅದ. ಅಂತ ಪರಿಮಿತಿ ಉಳ್ಳ ಜಗತ್ತಿನಲ್ಲಿ ನಾವು ಇರೋದ್ರಿಂದ ನಮ್ಮ ಜೀವನ ಕೂಡ ಪರಿಮಿತಿ ಅದಂತ. ಅದಕ್ಕಿದು ಆದಿ ಅಂತ್ಯವುಳ್ಳ ಮಧ್ಯ ಜೀವನ. ಹಾಗ ಕಾಲ ಅದ, ಆ ಕಾಲಕ್ಕೆ ಕೂಡ ಮಿತಿ ಅದಂತ. ಆ ಕಾಲ ಸಮೇತ ಕಾಲಕ್ಕೆ ಕೂಡ ಆದಿ ಅದ, ಕಾಲಕ್ಕೆ ಕೂಡ ಮಧ್ಯ ಅದ, ಆ ಕಾಲ ಕೂಡ ಒಂದ್ ದಿವಸ ಅಂತ್ಯ ಅದಂತ. ಯಾಕೆ? ಕಾಲ ಸಮೇತ ಒಂದು ಕ್ಷಣ ಇಲ್ಲದಾಗ್ತದ. ಎಲ್ಲರ ಮೇಲೆ ಕಾಲದ ಪ್ರಭಾವನ ಬೀರಬಹುದು, ಆದ್ರೆ ಒಂದು ವಸ್ತು ಅದ, ಆ ವಸ್ತು ಕೂಡ ಕಾಲ ಕೂಡ ಏನೂ ಮಾಡೋದಿಲ್ಲ. ಆ ವಸ್ತುವಿನಲ್ಲಿ ಕಾಲ ಕೂಡ ಸೋಲ್ತದಂತ. ಕಾಲ ಸಮೇತ ಇಲ್ಲದಾಗ್ತದ. ಅದು ಯಾವುದು? ಅದುವೇ ದೇವರು ಅಂತ. ಹಾಗ ಯಾವ ವಸ್ತುವಿಗೆ ಆದಿ ಇಲ್ಲವೋ, ಮಧ್ಯ ಇಲ್ಲವೋ, ಅಂತ್ಯ ಇಲ್ಲವೋ ಅಂತ ಒಂದು ವಸ್ತು ಈ ಜಗತ್ತಲ್ಲಿ ಅದ. ಅದು ಅದ ಅಂತ ತಿಳ್ಕೊಂಡು ಎಲ್ಲಾ ಜಗತ್ತಿಗೊಂದು ಬೆಲೆ ಅದಂತ. ಅಂತ ವಸ್ತು ಯಾವುದು? ಅದಕ್ಕೆ ಅವರು ಶರಣರು ಹೇಳ್ತಾರ, ಅಂತ ಒಂದು ವಸ್ತು ಅದ, ಅದು ಇರೋದ್ರಿಂದ ಜೀವನಕ್ಕೆ ಒಂದು ಬೆಲೆ ಅದ, ಅದು ಇರೋದ್ರಿಂದ ಎಲ್ಲಾ ಜಗತ್ತು ಚಲಿಸ್ತದಂತ. ಅಂತ ವಸ್ತುವನ್ನು ಅರಿಯೋದಕ್ಕ ಅರತರ ಜೀವನ ಸಾರ್ಥಕ ಆಗ್ತದಂತ. ಅದಕ್ಕಾಗಿನೇ ಬಸವ ಹೇಳಿದ್ರು, ನಮ್ಮ ಕೂಡಲ ಸಂಗನ ಶರಣರು ಮರಳಿ ಮರ್ತಕ್ಕೆ ಬಂದರೆ ತಮ್ಮ ಆದಿ ಮಧ್ಯ ಅಂತ್ಯವಿಲ್ಲದ ಲಿಂಗವ ನೆನೆವುದೇ ಮಾಂಬರಿ. ಕಾಣುವ ಏನ್ ತೋರ್ತತು, ತೋರುವ ವಸ್ತುಗೆ ಮೂರಂಗ ಇರ್ತಾವ, ಯಾವ ತೋರೋದಿಲ್ಲ ಅದಕ್ಕೆ ಈ ಮೂರಂಗ ಇರೋದಿಲ್ಲ ಅಂತ. ಬೇಕಾದ ವಸ್ತು ಏನೇನ ತೋರ್ತದು ಅದು ಕಾಲಕ್ಕೆ ಒಳಪಟ್ಟಿರ್ತದ. ಹಾಗ ಆದಿ ಅಂತ್ಯವನ್ನ ಮರೆತು ಬದುಕೋದಕ್ಕ ಸಂಸಾರ ಅಂತ ಕರಿತೀವಿ. ಆದಿ ಮತ್ತು ಅಂತ್ಯವನ್ನ ಅರ್ಥ ಬದುಕೋದಕ್ಕ ನಾವು ನಿಸ್ಸಂಸಾರ ಅಂತ ಕರಿತೀವಿ. ಆಗ ಸಂತರು, ನಮ್ಮ ಕೂಡಲ ಸಂಗನ ಶರಣರು ಆದಿ ಮಧ್ಯ ಅಂತವನ್ನ ಉಳ್ಳಂತ ಜಗತ್ತನ್ನ ಮರತಾರ, ಆದಿ ಮಧ್ಯ ಅಂತವನ್ನ ಇರ್ಲಾರಂತ ಲಿಂಗವನ್ನ ಅರ್ತಾರ. ಅದಕ್ಕೆ ಅವರು ಸುಖವಾಗಿ ಜಗತ್ತಲ್ಲಿ ಬಾಳ್ಯಾರಂತ. ಹಾಗ ಹಂತ ನಮ್ಮ ಬದುಕು ಶಾಂತಪೂರ್ಣ ಆಗಬೇಕು, ಅದಕ್ಕೆ ನಮ್ಮ ಜೀವನ ಶಾಂತಿ ಬದುಕು ಆಗಬೇಕು. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಶಾಂತವಾಗಿ ಯಾರ್ಯಾರು ಬದುಕ್ಯಾರ ಅಂತ ಶಾಂತಿ ಮಾತನ್ನ ನಾವು ಕೇಳಬೇಕು. ಅಂತ ಭಕ್ತಿ ಮಾತನ್ನ ಕೇಳೋದ್ರಿಂದ ನಮ್ಮ ಬದುಕು ಶಾಂತಪೂರ್ಣಗೊಳ್ಳಕ್ಷರ ಆಗ್ತದೆ. ಅದಕ್ಕೆ ನಮ್ಮ ಬದುಕು ಶಾಂತಪೂರ್ಣ ಆಗಬೇಕಾಗಿತ್ತಂದ್ರ ಅಂತ ಮಾತುಗಳು, ಕೆಲವು ಮಾತುಗಳು ಶರಣರು ಹೇಳಿದರು. ಆ ಮಾತನ್ನ ಕೇಳೋದ್ರಿಂದ ನಮ್ಮ ಜೀವನ
ಶಾಂತಮಯ ಆಗಾಕ್ ಶುರು ಆಗ್ತದೆ. ಅಂತ ಮಾತುಗಳನ್ನ ನಾವು ಇವತ್ತು ನೋಡೋರಿದ್ದೀವಿ. ಅದಕ್ಕೊಬ್ಬ ಶರಣರು ಬಹಳ ಚಲೋಗಿ ನಮ್ಮ ಜೀವನ ಶಾಂತ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಕು, ನಮ್ಮ ಜೀವನ ಸುಖಿ ಆಗಬೇಕು, ನಮ್ಮ ಜೀವನ ಆನಂದಮಯ ಆಗಬೇಕು, ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಅವರು ತಮ್ಮ ವಚನದ ಹೇಳ್ತಾರ, ಸಂಸಾರವ ಬಿಡುವುದೇ ಆಚಾರ, ಸಂಸಾರವ ಬಿಡುವುದೇ ಆಚಾರ, ಕಾಯದ ಇಚ್ಛೆಗೆ ಕಾರ್ಪಣ್ಯವ ಬಡದಿಪ್ಪುದೇ ಶೀಲ, ಕಾಯದ ಇಚ್ಛೆಗೆ ಕಂಡವರಿಗೆ ಕಾರ್ಪಣ್ಯ ಬಡದಿಪ್ಪುದೇ ಶೀಲ, ಲಿಂಗಾಣತಿಗೆ ಬಂದುದು ಕೈಕೊಂಬುದೇ ವ್ರತ, ಮನವೂ ಘನವನು ಅಗಲದಿಪ್ಪುದೇ ಭಕ್ತಿ, ಮನವೂ ಘನವನು ಅಗಲದಿಪ್ಪುದೇ ಭಕ್ತಿ, ಸಕಳೇಶ್ವರ ದೇವ ಸಕಳೇಶ್ವರ ದೇವ ನಿಮ್ಮನ್ನು ಅರಿದವರೇ ಅನುಭಾವಿ. ಎಷ್ಟು ಸಣ್ಣದಾದಂಥ ಒಂದು 4-5 ಸಾಲಿನ ವಚನದಲ್ಲಿ 4 ಸಾಲಿನ ವಚನದಲ್ಲಿ ಅಂತ ಒಳ್ಳೆದ ಮಾತನ್ನ ಶರಣರು ಹೇಳ್ತಾ ಇದ್ದಾರೆ. ಹಾಗ ನಾವು ಆಚಾರ ಅಂತ ಏನಾದ್ರು ತಿಳ್ಕೊಂಡಿರ್ತೇವೆ, ಅದಕ್ಕೆ ಇಲ್ಲಿ ಅವರು ಕೂಡ ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಬದುಕಬೇಕಾಗಿತ್ತಂದ್ರೆ ಎಲ್ಲ ಆಚಾರಗಳು ಬೇಕಂತ. ಹಾಗ ನಾವು ನಮ್ಮ ದೃಷ್ಟಿಯಲ್ಲಿ ಆಚಾರಕ್ಕೆ ಪತ್ತು ಕೊಡ್ತೀವಿ, ಪ್ರತಿಯೊಬ್ಬರು ಕೂಡ ಆಚಾರ ಬೇಕು, ನಮ್ದು ಇದೊಂದು ಆಚಾರ ಅದ ಅಂತ. ಆದ್ರೆ ಇಲ್ಲಿ ಸಕಲೇಶ ಮಾದರಸರು ಬಹಳ ಚಲೋ ಅವರು ಆಚಾರ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರ, ಸಂಸಾರವ ಬಿಡುವುದೇ ಆಚಾರ. ಸಕಲೇಶ ಮಾದರಸ ಅಂದ್ರೆ ಅವರು ಹಾಡೋರು, ಇಡೀ ಅವರು ವೀಣೆಯನ್ನು ನುಡಿಸ್ತಿದ್ರು. ಅಂತ ಅದ್ಭುತವಾಗಿ ಅವರು ವೀಣೆಯನ್ನು ನುಡಿಸೋದ್ರಿಂದ ಆ ವೀಣೆ ನುಡಿಸೋದ್ರ ತನ್ಮಯ ಆಗ್ತಿದ್ರು, ಮಗ್ನತೆಯಿಂದ ಅವರು ವೀಣೆಯನ್ನು ನುಡಿಸ್ತಿದ್ರು. ಅಂತ ಸಕಲೇಶ ಮಾದರಸರು ಅವರು ಒಂದು 5 ಮಾತನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಸಂಸಾರವ ಬಿಡುವುದೇ ಆಚಾರ. ಅದರ ಸಂಸಾರ ಅಂದ್ರೆ ಏನು? ಯಾವುದು ನಮಗೆ ಸಂಸಾರ ಅಂದ್ರೆ ವಿಷಯ, ಆಗ ವಿಷಯದಿಂದ ಹರಿಯದೇ ಇರುವುದೇ ಆಚಾರ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಹಾಗ ಯಾವುದರಿಂದ ಹರಿಯಬಾರದು, ಯಾವುದರ ಹಿಂದೆ ಹೋಗಬಾರದು, ಯಾವುದನ್ನ ಹೋಗೋದ್ರಿಂದ ನಮ್ಮ ದೇಹ ಅಸ್ಥಿರ ಆಗ್ತದೆ, ಮನಸ್ಸು ವಿಚಲಿತಗೊಳ್ತದೆ, ಬುದ್ಧಿ ಮಂದಾಗಕ್ಕೆ ಶುರು ಆಗ್ತದೆ, ನಮ್ಮ ಜೀವನದ ಶಾಂತಿ ಭಂಗ ಆಗಕ್ಕೆ ಶುರು ಆಗ್ತದೆ. ಅಂತ ವಿಷಯದ ಹಿಂದೆ ಹರಿಯಬಾರದು, ಅಂತ ವಿಷಯದ ಹಿಂದೆ ಹರಿಲಾರದೆ ಇರೋದೇ ಆಚಾರ ಅಂತ. ಅದಕ್ಕೆಷ್ಟು ಚಲೋ ಹೇಳ್ಯಾರ, ಸಂಸಾರವ ಬಿಡುವುದೇ ಆಚಾರ. ಆಗ ನಾವು ವಿಷಯದ ಹಿಂದೆ ಹರಿಲಾರ್ದಂಗೆ ಇರೋದೇ ಆಚಾರ ಅಂತ. ಕೆಲವರಿಗೆ ಒಂದು ತಂಬಾಕು ತಿಂಬೋದೊಂದು ಚಟ ಇರ್ತದೆ, ಎಲ್ಲಿ ಕುಂತರ ಸಮೇತ ಅದನ್ನು ಬಿಡಾಕ್ ಆಗೋದಿಲ್ಲ ಅಂತ. ಹಾಗ ಅದನ್ನ ತಿನ್ಲಾರ್ದಂಗೆ ಇರೋದೇ ಆಚಾರ ಅಂತ, ಅದನ್ನ ತಿನ್ನಬಾರದಂತ. ಹಾಗ ಅದನ್ನ ಬಿಟ್ಟಿರಕ್ ಆಗೋದಿಲ್ರಿ ಅಂದ್ರ ಆಚಾರವಂತ ಆಗೋದಿಲ್ಲ ಅಂತ. ಹಾಗ ಅದರ ಹಿಂದ ಹರಿಲಾರ್ದನೆ ನಮ್ಮ ಮನಸ್ಸು ಸ್ಥಿರವಾಗಿ ಎಲ್ಲಿ ಇರಕ್ ಸಾಧ್ಯ ಆಗ್ತದೆ, ಸ್ಥಿರ ಇರಬೇಕು. ಯಾವುದು ನಮ್ಮ ಮನಸ್ಸಿನ ಸ್ಥಿರತೆಯನ್ನ ಕೆಡಿಸ್ತದ, ನಮ್ಮ ಮನಸ್ಸಿನ ಸ್ಥಿರತೆಯನ್ನ ಯಾವುದು ಇಲ್ಲದ ಮಾಡ್ತದ, ಹಂತದ ಹಿಂದ ಹರಿಯಬಾರದು, ಅದಕ್ಕೆ ಆಚಾರ ಅಂತ ಕರೀತಾರೆ. ಆಗ ಸಂಸಾರವ ಬಿಡುವುದೇ ಆಚಾರ. ಕಾಯದ ಇಚ್ಛೆಗೆ ಕಂಡವರಿಗೆ ಕಾರ್ಪಣ್ಯ ಬಡದಿಪ್ಪುದೇ ಶೀಲ. ಹಾಗೆ 2ನೇ ಸಾಲದಲ್ಲಿ ಹೇಳ್ತಾ ಇದ್ದಾರೆ, ನಾವು ಶೀಲವಂತನಾಗಬೇಕಂತ. ಶೀಲ ಅಂದರೆ ಯಾವುದು? ಕಾಯದ ಇಚ್ಛೆಗೆ ಕಂಡವರೆಗೆ ಕಾರ್ಪಣ್ಯ ಬಡದಿಪ್ಪುದೇ ಶೀಲ ಅಂತ. ಹಾಗ ನಮ್ಮ ದೇಹ ಸಲುವಾಗಿ, ನಮ್ಮ ದೇಹದ ಇಚ್ಛೆ ಸಲುವಾಗಿ ಸಿಕ್ಕವರಿಗೆ ಕೈ ಒಡ್ಡಿ ಬೇಡಬಾರದಂತ. ಕಾಯದ ಇಚ್ಛೆಗೆ ಕಂಡವರಿಗೆ ಕಾರ್ಪಣ್ಯ ಬಡದಿರುವುದೇ ಶೀಲ ಅಂತ. ಕಂಡವರೆ ನಾವು ಕೈ ಒಡ್ಡು ಬೇಡಬಾರದಂತ, ಅತ್ಯಂತ ದೀನವಾಗಿ ನಾವು ಬೇಡಬಾರದಂತ. ಹಾಗ ದೀನವಾಗಿ ಬೇಡಾಕ್ ಶುರು ಮಾಡಿದೆ ಅಂದ್ರ ನಮ್ಮ ಜೀವನ ಶಾಂತಿ, ಅದು ಶೀಲವಂತ ಅಲ್ಲ ಅಂತ. ನಾವು ಜೀವನದಲ್ಲಿ ಶೀಲವಂತ ಆಗಿರ್ಬೇಕು. ನಾವು ಶೀಲವಂತನಾಗಿ ಬಾಳ್ಬೇಕಾಗಿತ್ತಂದ್ರ ಸಿಕ್ಕರು ಒಂದು ನಾವು ಕೈ ಒಡ್ಡಿ ಬೇಡಬಾರದಂತ. ಅಷ್ಟಲ್ಲ, ದೇವರ ಮುಂದೆ ಸಮೇತ ನಾವು ಕೈ ಒಡ್ಡಿ ಬೇಡಬಾರದಂತ. ಅದಕ್ಕೆ ಹಂತವನ್ನ ಅವಸ್ಥೆ ಬರಬೇಕು, ಅವರಿಗೆ ಶೀಲವಂತರಂತ ಸಕಲೇಶ ಮಾದರಸ ಹೇಳ್ತಾ ಇದಾರಂತ. ಆಗ ನಾವು ದುಡಿಬೇಕು. ಯಾವ ಬರೀ ಅನ್ನ ನೀರು ಬಟ್ಟೆ ಇಷ್ಟರ ಸಲುವಾಗಿ ನಾವು ಯಾಕೆ ಜನರಿಗೆ ಬೇಡಬೇಕಂತ? ಯಾಕೆ ಭಗವಂತ ಇಷ್ಟೆಲ್ಲಾ ದೇಹ ಕೊಟ್ಟಾನ, ಎಲ್ಲಾ ಜಗತ್ತು ಕೊಟ್ಟಾನ, ಎಲ್ಲವನ್ನ ಕೊಟ್ಟಾನ. ಇಂಥ ಜಗತ್ತಿನಲ್ಲಿ ಮಸ್ತ್ ದುಡಿದು ಬದುಕಬೇಕು ಹೊರತು ಬೇಡಿ ಬದುಕಬಾರದಂತ.
ಹಂಗ ದುಡ್ದು ಬದುಕಿದ ಅಂದ್ರ ಆತ ಶೀಲವಂತನಾದ, ಬೇಡಿ ಬದುಕಿದ ಅಂದ್ರ ಆತ ಶೀಲವನ್ನ ಕಳ್ಕೊಂಡಂತ. ಹಾಗ ಏನೇನು ಬೇಡಬೇಕು, ಬೇಡಬಾರಂತಲ್ಲ, ಅತ್ಯಂತ ದೀನಾಗಿ ಬೇಡಬಾರದಂತ. ಕಾಯದ ಇಚ್ಛೆಗೆ ಕಂಡವರಿಗೆ ಕಾರ್ಪಣ್ಯ ಬಡದಿಪ್ಪುದೇ ಶೀಲ ಅಂತ. ಕಾರ್ಪಣ್ಯದಿಂದ ದೀನನಾಗಿ, ಅತ್ಯಂತ ದೀನನಾಗಿ ಬೇಡಕ್ ಹೋಗಬಾರದಂತ. ಎಷ್ಟು ಜನ ಬೇಡಂಗಿಲ್ಲ. ಮೊನ್ನೆ ಹೇಳ್ತಾ ಇದ್ರು, ಇಷ್ಟು ಲಕ್ಷ ಹುಂಡ ಬೇಕ್ರಿ ಅಂತ. ಏನಪ್ಪ ಪಾಪ, ಅವರೆಲ್ಲಾ ದುಡಿಯೋರು, ಅಷ್ಟೆಲ್ಲಾ ಕಷ್ಟಪಟ್ಟು ನಿಮ್ಮ ಮನೆಗೆ ಅವರನ್ನ ಕಳಿಸ್ತಾರ. ಅವರೇ ನಿಜವಾದ ಸಂಪತ್ತು ಅಂತ ತಿಳ್ಕೊಂಡಿಲ್ಲ. ಅವ್ರ ಮುಖ್ಯ ಅಲ್ಲ, ಅವ್ರಂತ ಸಂಪತ್ತು ಮುಖ್ಯ. ಅವ್ರ ಬೇಡ, ನಮಗೆ ಸಂಪತ್ತಿನ ಬೇಕಂದ್ರ ಬರೀ ಅಷ್ಟೆಲ್ಲಾ ಬೇಡಾಕ್ ಶುರು ಮಾಡ್ತಾರೆ. ಈಗ ಬೇಡಾಕ್ ಶುರು ಮಾಡಿದ್ರ ಅವ್ರು ಶೀಲವಂತರಲ್ಲ ಅಂತ. ಯಾಕೆ? ಏನು ಕೈ ಒಡ್ಡಿ ಬೇಡ್ತಿರಲ್ಲ. ಹಾಗ ಮಾವನ ಮನೆ ಹಣ ಕೊಟ್ಟ, ಮನಿ ಕಟ್ಟಿಕೊಟ್ಟ, ಎಲ್ಲಾ ಕಟ್ಟಿಕೊಟ್ಟ ಅಳೆನಿಗೆ. ಅದೀತ ಏನ್ ಮಾಡ್ದ? ಎಲ್ಲಾ ಮಾವನ ಮನಿ ಕಟ್ಟಿಕೊಟ್ಟ, ಈತ ತನ್ನ ಹೆಸರು ಹಚ್ಕೊಂಡ, ಇದು ನನ್ನ ಮನೆ ಅಂತ. ಎಲ್ಲ ಅನ್ಸಕ್ ಶುರು ಆಗ್ತದ, ಇದು ನೀ ಅಂತೂ ಕಟ್ಟಿದಲ್ಲ, ಅವ್ರು ಕೊಟ್ಟಿದ ಮನಿ. ಅದು ಕೊಟ್ಟಿದ ಮನೆಗೆ ಅದು ಬೇಡಿ ಕಟ್ಕೊಂಡಿ ಅಂತ. ಅದಕ್ಕೇನಂತಾರ? ಬೇಡಿ ಕಟ್ಕೊಂಡ್ರ ಅದು ಶೀಲವಂತ ಅಲ್ಲ ಅಂತ. ಏನು ಬೇಡಬೇಕು ಅಷ್ಟೇ ಬೇಡಬೇಕು ಅಂತೂ. ಅನ್ನ, ಸ್ವಲ್ಪ ನೀರು ಅದನ್ನಲ್ಲ, ಅದೆಲ್ಲಾ ಬೇಡಕ್ ಶುರು ಮಾಡ್ದ, ಅದು ಶೀಲವಂತ ಅಲ್ಲ ಅಂತ ಸಕಲೇಶ ಮಾದ್ರಸೆ ಹೇಳ್ತಾ ಇದ್ದಾರೆ. ಕಾಯದ ಇಚ್ಛೆಗೆ ಕಂಡವರಿಗೆ ಕಾರ್ಪಣ್ಯ ಬಡದಿಪ್ಪುದೇ ಶೀಲ ಅಂತ. ಸಿಕ್ಕವ್ರು ನಾವು ಬೇಡಕ್ಕೆ ಹೋಗಬಾರದಂತ. ಅತ್ಯಂತ ದೀನಾಗಿ ನಾವು ಬೇಡಕ್ ಶುರು ಮಾಡಿದ್ರ ನಾವು ಶಾಂತಿಯನ್ನು ಕಳ್ಕೊಳಕ್ ಶುರು ಆಗ್ತೇವೆ. ಆಗ 3ನೇ ಸಾಲದಲ್ಲಿ ಹೇಳ್ತಾರೋ, ಕಾಯದ ಇಚ್ಛೆಗೆ ಕಂಡವರಿಗೆ ಕಾರ್ಪಣ್ಯ ಬಡದಿಪ್ಪುದೇ ಶೀಲ, ಲಿಂಗಾಣತಿಗೆ ಬಂದುದು ಕೈ ಕೊಂಬುದೇ ವ್ರತ. ಹಾಗ ದೇವರ ಇಚ್ಛೆಯಿಂದ ಈ ಜಗತ್ತ ನಮಗೇನ ಕೊಟ್ಟದ ಅದು ದೇವರ ಪ್ರಸಾದ ಅಂತ ನಾವು ಸ್ವೀಕರಿಸಬೇಕು. ಲಿಂಗಾಣತಿಗೆ ಬಂದುದು ಕೈ ಕೊಂಬುದೇ ವ್ರತ. ಏನ್ ನಮ್ಮ ಪಾಲಿಗೆ ಬಂದದ, ಆ ಬಂದಿದ್ದನ್ನ ನಾವು ಪ್ರಸಾದ ಅಂತ ಸ್ವೀಕರಿಸಬೇಕು. ಅವರು ವ್ರತಸ್ಥರಂತ. ಏನ ಬಂದದು ಅದರ ಬಗ್ಗೆ ನಾವು ದುಃಖ ಪಡಾಕತ್ತೀವಿ, ಏನಿಲ್ಲ ಅದ್ರ ಬಗ್ಗೆ ವ್ಯಥೆ ಪಡಾಕತ್ತೀವಿ ಅಂದ್ರೆ ಅದು ಜೀವನ ಹೋಗಿಬಿಡ್ತದೆ. ಏನ್ ನಮ್ಮ ಪಾಲಿಗೆ ಬಂದದ ಅದರ ನಾವು ಸಂತೋಷ ಪಡಾಕ್ ಕಲಿಬೇಕಂತ. ಏನು ಮನೆ ಅದ, ಸಣ್ಣ ಮನೆ, ಅದರಲ್ಲಿ ಸಂತೋಷ ಪಡಬೇಕು. ಅವರಿಗೆ ದೊಡ್ಡ ಮನೆ ಅದ, ನಮಗೆ ಸಣ್ಣ ಮನೆ ಅದಂತ ಇಂಥ ಭಾವ ಬರಾಕ್ ಶುರು ಆದ್ರ ಇದ್ದ ಮನೆಯಲ್ಲಿ ಸೌಖ್ಯ ನಾವು ಕಳ್ಕೊಳಕ್ ಶುರು ಆಗ್ತದೆ. ಏನದ ಅದರಲ್ಲಿ ಸಂತೋಷವಾಗಿ ಬದುಕೋದನ್ನ ನಾವು ಕಲಿಬೇಕು. ಹಾಗಿತ್ತಂದ್ರೆ ನಮ್ಮ ಜೀವನ ಸುಖಿಯಾಗಕ್ಕೆ ಶುರು ಆಗ್ತದೆ. ಅವರಿಗೆ ವ್ರತಸ್ಥರಂತ ಸಕಲೇಶ ಮಾದರಸರು ಕರೀತಾ ಇದಾರೆ. ಇಲ್ಲದ ಬಗ್ಗೆ ಇಲ್ಲದ ಬಗ್ಗೆ ನಾವು ಚಿಂತೆ ಮಾಡಕ್ ಶುರು ಆದ್ರ ಇದ್ದಿದ್ದನ್ನ ನಮಗೆ ಸುಖ ಕೊಡೋದಿಲ್ಲ ಅಂತ. ಏನದ ಅದರಲ್ಲಿ ಸಂತೋಷವನ್ನು ಪಡಾಕ್ ಶುರು ಮಾಡ. ಆಗ ಸಂತರು ಕೂಡ ಹಾಗೆ ಅವನ್ನ ಬದುಕಕ್ಕೆ ಶುರು ಮಾಡಿದರು. ಆಗ ನಮಗೇನು ಭಗವಂತ ಕೊಟ್ಟಾನ, ಯಾರಿಗೆ ಏನೇನು ಕೊಟ್ಟಿರ್ಬೇಕು ಅಷ್ಟರ ಸಂತೋಷ ಪಡಬೇಕು ಅಂತ. ಅವ್ರಿಗೆ ಅದು ಕೊಟ್ಟಾನ, ನಮ್ಗೆ ಇದಿಲ್ಲ ಅಂತ ಹೀಗೆ ವ್ಯಥಾ ಪಡಕ್ ಶುರು ಆದ್ರ ಈ ಸೌಖ್ಯವನ್ನು ಹೋಗಿಬಿಡ್ತದೆ. ಒಂದು ಸಮುದ್ರದ ದಂಡೆ, ಆ ಸಮುದ್ರದ ದಂಡೆದಲ್ಲಿ ಒಂದು ಏಡಿ ಹೋಗ್ತಾ ಇತ್ತು. ಏಡಿ ಅಂದ್ರೆ ಗೊತ್ತದಲ್ಲ, ಆ ಏಡಿ ವಕ್ರ ವಕ್ರ ವಂಕಾಗಿ ಹೀಗೆ ಅಡ್ಡ ನಡೀತಿರ್ತದೆ. ಯಾಕದು ಸರಿಯಾಗಿ ನೇರವಾಗಿ ನಡೆಯಕ್ ಆಗುದಿಲ್ಲ ಅಂತ. ಮೊದಲೇ ಅದು ಏಡಿ ಅದು ಅಡ್ಡ ನಡೀತಾ ಇತ್ತು. ಅದನ್ನ ಅಡ್ಡ ಹೋಗುವಾಗ ಅಲ್ಲೇ ಒಂದು ಶಂಕದ ಹೊಳ ಇತ್ತು. ಬಸವನ ಹೊಳ ಅಂತ ಕರಿತೀವಲ್ಲ, ಅದು ನೇರವಾಗಿ ಹೋಗ್ತಿರ್ತತ್, ಎಲ್ಲ ಹಿಡ್ಕೊಂಡು ಹೋಗ್ತಿರ್ತತ್, ಜಿಗಿ ಇರ್ತತ್. ಅಂತ ಹುಳ ಸಮೇತಲ್ಲಿ ನೇರವಾಗಿ ಹೋಗ್ತಾ ಇತ್ತು. ಆ ಹುಳ ಆ ಏಡಿ ಹೇಳ್ತಂತ, ಏಡಿ ಏನು ಬರೀ ಅಡ್ಡ ನಡೀತಿಲ್ಲ ನೋಡು, ನಂಗೆ ನಿಟ್ಟಕ್ಕೆ ನಡಿ, ನಿನ್ನ ಜೀವನ ಎಷ್ಟು ವ್ಯರ್ಥ ಅದಂತ. ನೇರವಾಗಿ ದೇವರು ನನಗೇನು ಸರಿಯಾಗಿ ಕೊಟ್ಟಿಲ್ಲ, ನಮಗೆಷ್ಟು ಚಲೋ ಕೊಟ್ಟಾನ, ಎಲ್ಲರೂ ಎಷ್ಟೆಲ್ಲ ಕೊಟ್ಟಾನ, ನಿನಗೆ ಮಾತ್ರ ಸರಿಯಾಗಿ ನಡೆಯಕ್ಕೆ ಕಾಲ ಕೊಟ್ಟಿಲ್ಲ. ಎಲ್ಲರೂ ಜಗತ್ತನ್ನ ನೇರವಾಗಿ ನಡೀತಾರ, ನೀ ಮಾತ್ರ ಅಡ್ಡ ನಡಿತಿ. ಅದಕ್ಕೆ ಇಂಥ ದೇಹ ಇದ್ರೆ ಯಾಕೆ ಬದುಕಬೇಕು? ಒಂದು ವೇಳೆ ದೇವರು ನಿನ್ನಂಗ ದೇಹ ನಾನು ಕೊಟ್ಟಿದ್ರೆ ನಾ ಬದುಕಿದ್ದಿಲ್ಲ, ಅಂದೇ ಹೋಗಿ ಬಿಡ್ತಿದ್ದೆ. ಅದಕ್ಕೆ ನನ್ನ ಜೀವನ ಎಷ್ಟು ಭಯಾನಕದಂತ. ನೋಡೋನಿಗೆ ಒಂಥರ ಒಂದು ಕನಿಕರ ಬರ್ತದೆ, ನಿನ್ನ ಜೀವನ ಎಷ್ಟು ವಿಚಿತ್ರದಂತ. ಅವಾಗ ಏಡಿ ಹೇಳ್ತು, ನೋಡು ನನಗಂತೂ ಭಗವಂತ ಕೊಟ್ಟಾನ, ನಾನು ಮಸ್ತ್ ಆಗಿದ್ದೀನಿ. ಆದ್ರೆ ನಿನ್ನ ಜೀವನ ನೋಡಿ ಹೆಂಗದ, ನೆಲ ಹಿಡ್ಕೊಂಡೇ ನಡಿತಿ, ನನಗೇನು ಕಾಲ ಅದಾವ, ಈಗ ವರ್ಷಕೋತ್ ಹೋಗ್ತೀವಿ, ನೋಡಿರ್ಬೇಕಲ್ಲ. ಆಗ ಆ ಕಡೆ ಅಲ್ಲ, ಬರೇ ನೇರವಾಗಿ ವರ್ಷಕೋತ್ ಹೋಗ್ತೀವಿ. ನಿಂದ್ಯಾವ ಜೀವನ?
ಅದಕ್ಕೆ ನಾನು ನೋಡು ಮಸ್ತಾಗಿ ಎಲ್ಲಾ ಕಡೆ ತಿರುಗಾಡ್ತೀನಿ, ಅಡ್ಡಡ್ಡಕ್ಕಾಗಲ್ಲ ತಿರುಗಾಡ್ತೀನಿ, ನೀನಂತ ನೆಲ ಹಿಡ್ಕೊಂಡಿದಿ, ಅದಕ್ಕೆ ನಿನ್ನೇನ್ ಜೀವನ ಅದ, ನಿನ್ನಕ್ಕಿಂತ ನನ್ನದೇ ಜೀವನ ಚಲೋ ಅಂತ ಎಡಿ ಹೇಳಕ್ ಶುರು ಮಾಡ್ತು. ಅವಾಗ ಅದಂತಂತು, ಅದಕ್ಕ ನೀನು ನನ್ನ ಜೀವನ ಬಗ್ಗೆ ಕೇಳಕ್ ಹೋಗ್ಬೇಡ, ನಾನು ನಿನ್ನ ಜೀವನ ಬಗ್ಗೆ ಕೇಳಾಕಲ್ಲ. ನಿನ್ನ ಪಾಲಿಗೆ ಏನು ಬಂದದ್ದು ಅದರಲ್ಲಿ ನೀ ಸಂತೋಷ ಪಡು, ನನ್ನ ಪಾಲಿಗೆ ಏನು ಬಂದದ್ದು ಅದಾಗ ನಾ ಸಂತೋಷ ಪಡ್ತೀನಿ ಅಂತ. ಹೀಗಿತ್ತಂದ್ರ ನಿನ್ನ ಜೀವನ ನಿನಗೂ ಸುಖ ಕೊಡ್ತತು, ನನ್ನ ಜೀವನ ನನಗೂ ಸಂತೋಷ ಕೊಡಾಕ್ ಸುರ. ಅದಕ್ಕೆ ನನ್ನ ಕಡೆ ನೀ ನೋಡಾಕ್ ಸುರ ಆದ್ರ ನಿನ್ನ ಜೀವನ ಕೆಡ್ತತು, ಅದಕ್ಕ ನಿನ್ನ ಕಡೆ ನಾನ್ ನೋಡಾಕ್ ಶುರು ಮಾಡಿದ್ರ ನನ್ನ ಜೀವನ ಕೂಡ ಕೆಡ್ತದ. ಅದಕ್ಕೆ ನಿನ್ನ ಹಂಗೇನ ಆಗ್ಬೇಕಂದ್ರ ಈ ಜಗತ್ತಿನಲ್ಲಿ ಜೀವನದಲ್ಲಿ ಸಾಧ್ಯ ಇಲ್ಲ ಅಂತ. ಹಾಗ ಅವ್ರ ಹಂಗ ನಾವ್ ಆಗ್ಬೇಕಂತ ಬಯಸ್ಬಾರಂತ, ಅವರೇ ನಾವು ನಾವೇ ಹಿಂಗ ಅಂದ್ರ ನಮ್ಮ ಜೀವನ ಸುಖಿಯಾಗಿ ಹಾಕ್ಸುರ. ಹಾಗ ಇದಕ್ಕ ವ್ರತ ಅಂತ ಕರೆಯಕ್ ಶುರು ಮಾಡ್ತಾರ. ಹಾಗ ಭಗವಂತ ನಮಗೆ ಏನು ಕೊಟ್ಟಾನ ಅದರಲ್ಲಿ ಸಂತೋಷ ಪಡ್ಬೇಕು. ಇರಬಹುದು ಸಣ್ಣ ಮನೆ ಇದ್ರ ಅದರಲ್ಲಿ ಸಂತೋಷ ಪಡ್ಬೇಕು, ದೊಡ್ಡ ಮನೆ ಇದ್ರ ಅದರಲ್ಲಿ ಅವ್ರು ಸಂತೋಷ ಪಡಲ್ಲ. ಹಾಗ ನಾವು ಮನೆ ಕಟ್ಟಬಾರಂತಲ್ಲ, ಕಟ್ಟಬೇಕು, ಆದ್ರ ಮನೆ ಕಟ್ಟಿದ ಮೇಲೆ ಸಂತೋಷ ಪಡುತ್ತೆ ಅನ್ನೋದಕ್ಕಿಂತ ಏನದ ಈಗ ಅದರಲ್ಲಿ ಸಂತೋಷ ಪಡೋದನ್ನು ಕಲಿಬೇಕು. ಒಬ್ಬರು ಸಂತರಿದ್ರು, ಅವರು ಬಹಳ ಸುಂದರ ಜೀವನ ಸಾಗಿಸ್ತಿದ್ರು. ಅವರಿಗೆ ಒಬ್ಬ ಗೆಳೆಯ ಇದ್ದ. ಆ ಗೆಳೆಯ ಒಂದ್ ದಿವಸ ಭವ್ಯವಾದ ಮನೆ ಕಟ್ಟಿದ. ಅಷ್ಟು ವಿಶಾಲವಾದ ಚಲೋ ಭವ್ಯ ಮನೆಯನ್ನು ಕಟ್ಟಿದ. ಆ ಮನೆಯನ್ನ ಕಟ್ಟಿ ಈ ಸಂತರ ಮಾತ್ರ ಗುಡಿಸಲ್ದಾಗ ವಾಸ ಮಾಡ್ತಿದ್ರು. ಸಣ್ಣ ಗುಡಿಸಲ, ಅದರಾಗೆ ಮಸ್ತ್ ನಕ್ಕೋತು ಹಾಡ್ಕೋತು ಆನಂದವಾಗಿ ಅವರು ಇದ್ರು. ಒಂದ್ ದಿವಸ ಶ್ರೀಮಂತ, ಅವನ ಗೆಳೆಯ ಶ್ರೀಮಂತ ಇದ್ದ, ದೊಡ್ಡ ಮನೆ ಕಟ್ಟಿದ. ಅವಾಗ ಬಂದವ್ರಿಗೆ ಹೇಳ್ತಾರ, ನೋಡು ಗೆಳೆಯನೇ ಸಂತರೆ, ನನ್ನ ಮನೆ ಅಷ್ಟು ಭವ್ಯ ಅದ, ನಾನೆಷ್ಟು ಚಲೋ ಮನೆ ಕಟ್ಟಿನಿ, ಆದ್ರೆ ನಿಮ್ಮ ಮನೆ ಸಾದಾ ಗುಡಿಸಲದಂತ. ಅವಾಗ ಸಂತರು ಹೇಳಿದ್ರು, ನೋಡು ನಿನ್ನ ಮನೆ ಅಂತೂ ಭವ್ಯ ಇರಬಹುದು, ಆದ್ರ ಅಂತ ಭವ್ಯ ಮನೆ ಕಟ್ಟಿದಿ, ಇಡೀ ಜೀವನ ಏನಾಗ್ತದೆ ಬರೀ ಕಸ ಗುಡಿಸೋದ ಕಳಿತೀನಿ ಅಂತ. ಅಷ್ಟು ಮನೆಯನ್ನ ದಿನ ಕಸ ಗುಡಿಸ್ಬೇಕು. ಕಸ ಗುಡಿಸಿದ ಮನೆಯೆಲ್ಲ ಬರೀ ಜಾಳಗಿ ಧೂಳ. ಅಂತಹ ಭವ್ಯ ಮನೆ ಏನಾಯ್ತು, ಬರೀ ಜೀವನ ತಮ್ಮ ಬರೀ ಕಸ ಗುಡಿಸೋದಾಯ್ತು. ಆದ್ರೆ ನನ್ನದು ಹಂಗಲ್ಲ, ಈ ಕೈ ಆಡಿಸ್ಬಿಟ್ರೆ ಮನೆ ಸ್ವಚ್ಛ ಆಗಿಬಿಡ್ತದ. ಅದಕ್ಕೆ ಬರೀ ನಿನ್ನ ಜೀವನ ಕಸ ಗುಡಿಸೋದಕ್ಕೆ ಹೋಯ್ತು, ನನ್ನ ಜೀವನ ಆನಂದವಾಗಿ ಬದುಕೋದಕ್ಕೆ ಹೋಯ್ತಂತ. ಅದಕ್ಕಿಂತ ನಿನ್ನಕ್ಕಿಂತ ನನ್ನ ಗುಡಿಸಲು ಚಲೋ ಅಂತ ಅಂದ. ಹಾಗ ಏನಾದ ಅದರಲ್ಲಿ ಸಂತೋಷನ ಪಡಾಕ್ ಕಲಿಬೇಕು. ಅದಕ್ಕ ಕಾರ್ ಇದ್ದವರು ಅವ್ರಂತಾರೆ, ನಮಗ್ ಕಾರ್ ಅದ ಅಂತ. ಅದಕ್ಕೆ ನಾವ್ ಅನ್ಬೇಕು, ನಿಮ್ಗೆ ಕಾರ್ ಇರಬಹುದು, ಆದ್ರೆ ನಮಗ್ ಕಾರ್ ಇದ್ದವ್ರಿಗೆ ನಡ್ಯಾಕ್ ಬರೋದಿಲ್ಲ, ಯಾಕೆ ಬಡಿಗೆ ಹಿಡ್ಕೊಂಡು ಬರಬೇಕು. ಆದ್ರ ನಮಗ್ ಭಗವಂತ ಕಾಲ ಕೊಟ್ಟಾನಲ್ಲ ಅಂತ ನಾವು ಸಂತೋಷ ಪಡ್ಬೇಕಂತ. ಹೀಗಿತ್ತಂದ್ರೆ ಪರಸ್ಪರ ಜೀವನ ಸುಖಿಯಾಕ ಶುರು ಆಗ್ತದೆ. ಇದಕ್ಕ ವ್ರತ ಅಂತ ಕರೀತಾರೆ. ಲಿಂಗಾಣತಿಗೆ ಬಂದದು ಕೈ ಕೊಂಬುದೇ ವ್ರತ ಅಂತ. ನಮ್ಮ ಪಾಲಿಗೆ ಬಂದದು ಅದನ್ನ ನಾನು ಸಂತೋಷ ಪಡೋಕ್ ಶುರು ಮಾಡ್ಬೇಕು, ಕಲಿಬೇಕಂತ. ಅದಕ್ಕ ವ್ರತಸ್ಥ ಅಂತ ಕರೀತಾರೆ. ಲಿಂಗಾಣತಿಗೆ ಬಂದದು ಕೈ ಕೊಂಬುದೇ ವ್ರತ, ಮನವು ಘನವನು ಅಗಲದಿಪ್ಪುದೇ ಭಕ್ತಿ. ಎಷ್ಟು ಚಲೋ ಮಾತನ್ನ ಕ್ಲೇಶ ಮಾದರಸ ಹೇಳ್ತಾ ಇದ್ದಾರೆ. ಹಾಗವರು ಭಕ್ತಿ ಅಂದರೆ ಯಾವುದು? ಮನವು ಘನವನು ಅಗಲದಿಪ್ಪುದೇ ಭಕ್ತಿ ಅಂತ. ಆಗ ಒಂದು ವಸ್ತು ಅದ, ಯಾವುದು? ಅದು ದೇವರು. ಅದಕ್ಕೆ ಅಲ್ಲ ಸಕಲೇಶ ಮಾದರಸರು ಘನವಂತ ಕರೀತಾರೆ. ಹಾಗ ಈ ಮನಸ್ಸಿನಲ್ಲಿ ಸದಾ ಒಂದು ಘನ ವಸ್ತುವಿನ ನೆನಹಿರಬೇಕಂತ. ಮನವು ಘನವನು ಅಗಲದಿಪ್ಪುದೇ ಭಕ್ತಿ ಅಂತ. ಘನ ಅಂದ್ರೆ ಯಾವುದು? ಅದು ದೇವರು, ಲಿಂಗ. ಯಾವುದಕ್ಕ ಆದಿ ಮಧ್ಯ ಅಂತ್ಯ ಇಲ್ಲವೋ ಅದು ಘನ, ಅದು ದೇವರು ಅಂತ. ಏನೇನ್ ಅದ ಎಲ್ಲಕ್ಕೂ ಆದಿ ಅದ, ಮಧ್ಯ ಅದ, ಅಂತ ಅದ. ಆದ್ರ ಒಂದು ವಸ್ತು ಅದ, ಅದಕ್ಕೆ ಆದಿ ಮಧ್ಯ ಅಂತ ಇಲ್ಲ, ಅದಕ್ಕೆ ಘನ ಅಂತ ಕರೀತಾರೆ. ಅಂತ ಘನವನ್ನ ಸದಾ ಮನದಲ್ಲಿ ತುಂಬ್ಕೋಬೇಕಂತ. ಯಾವುದು ಮನದಲ್ಲಿ ತುಂಬಿಕೊಂಡ್ರ ಮನಸ್ಸು ಶಾಂತ ಆಗ್ತದ, ಯಾವುದು ನೆನೆಸೋದ್ರಿಂದ ಮನಸ್ಸು ನಿಶ್ಚಲಗೊಳ್ತದ, ಹಂತವನ್ನ ವಸ್ತು ಅದ, ಅದು ದೇವರು. ಅಂತ ಘನವನ್ನ ಅಗಲಬಾರದಂತ, ಅಂತ ದೇವರ ನೆನಹನ್ನ ಮರಿಬಾರದು. ಯಾವತ್ತು ಸಮೇತ ಬೆಳಗ್ಗೆ ಎದ್ದ ತಕ್ಷಣ ಆ ದೇವರ ನೆನಹನ್ನ ಉಳಿಬೇಕು, ಮನದಲ್ಲಿ ಮೂಡಬೇಕು. ತಮ್ಮ ಮಾಡುವ ಕೆಲಸದಲ್ಲಿ ಸಮೇತ ದೇವರು ಮೂಡಾಕ್ ಶುರು ಆಗಬೇಕು. ಏನೇ ಕೆಲಸ ಮಾಡ್ರಿ ಅದರಲ್ಲಿ ನಾವು ಭಗವಂತನ ಮೂಡಾಕ್ ಶುರು ಮಾಡಬೇಕು. ಹಂಗಿತ್ತಂದ್ರದು ಭಕ್ತಿ ಜೀವನ ಅಂತ ಸಕಲೇಶ್ ಮಾದರಸ ಹೇಳ್ತದಾರೆ. ಬೇಕಾದ ಕೆಲಸ ಮಾಡ್ರಿ, ತಮ್ಮ ಏನೇನು ವೃತ್ತಿಗಳದಾವ ಆ ವೃತ್ತಿಯನ್ನ ಮಾಡುವಾಗ, ಆ ಕಾರ್ಯವನ್ನ ಮಾಡುವಾಗ ದೇವರ ಅಂತ ನೆನಸು ಮಾಡಾಕ್ ಶುರು ಮಾಡಬೇಕು ಅಂತ. ಆ ಭಗವಂತನ ಮನಸ್ಸು, ಆ ಮನಸ್ಸಿನಲ್ಲಿ ಭಗವಂತನ ಮೂಡಾಕ್ ಶುರು ಮಾಡಬೇಕು. ನಾನು ಪಾಠ ಮಾಡ್ತಿದ್ರು ಅದು ದೇವನ ಕಾರ್ಯ ಅಂತ. ಹಾಗ ಪ್ರತಿಯೊಂದು ಮಾಡುವ ಕ್ರಿಯೆಯಲ್ಲಿ ಆ ದೇವರನ್ನ ಮೂಡಿ ಮಾಡಾಕ್ ಶುರು ಮಾಡಬೇಕು. ಹಂಗಿತ್ತಂದ್ರ ಆತ
ಭಕ್ತನಾಗ್ತಾನಂತ. ಅದು ಭಕ್ತಿ ಅಂತ. ಹಾಗ ನಾವು ಏನೇ ಇದ್ರ ಸಮೇತ ತನ್ಮಯತೆಯಿಂದ ಮಾಡಕ್ ಶುರು ಮಾಡಬೇಕು. ಆಗ ಅಂತ ಭಕ್ತಿ ನಮ್ಮ ಜೀವನ ಆಗಾಕ್ ಶುರು ಆಗಬೇಕು. ಅದಕ್ಕೆ ಕೊನೆ ಸಾಲದಲ್ಲಿ ಹೇಳ್ತಾರ, ಸಕಲೇಶ್ವರ ದೇವ ನಿಮ್ಮನ್ನು ಅರಿದವನೇ ಅನುಭಾವಿ ಅಂತ. ಅಂತ ಭಕ್ತಿವನ್ನ ಯಾವುದದ ಹಂತವನ್ನು ಸಕಲೇಶ್ ಮಾದ್ರಸ್ ಹೇಳ್ದಂಗ, ಸಕಲೇಶ್ವರ ದೇವ ನಿಮ್ಮನ್ನು ಅರಿದವನೇ ಅನುಭಾವಿ. ಅಂತ ವಸ್ತುವನ್ನ ಯಾರು ಅರಿತಿರ್ತಾರ, ಆ ಘನವನ್ನ ಅರಿತಿರ್ತಾರ, ಅವರಿಗೆ ಅನುಭಾವಿ ಅಂತ ಕರಿತಿರ್ತಾರ. ಅಂತ ನಾವು ಈ ಜಗತ್ತಿನಲ್ಲಿ ಅನುಭಾವಿ ಜಗತ್ತಿನಲ್ಲಿ ಬದುಕಬೇಕು. ಅದಕ್ಕೆ 5 ಮಾತನ್ನ ಸಕಲೇಶ ಮಾದ್ರಸ್ ಹೇಳ್ತಾ ಇದ್ದಾರೆ. ಯಾವ್ದ್ಯಾವುದು? ನಾವು ಆಚಾರವಂತನಾಗಬೇಕು, ನಾವು ಶೀಲವಂತನಾಗಬೇಕು, ನಾವು ವ್ರತಸ್ಥನಾಗಬೇಕು, ನಾವು ಭಕ್ತಿವಂತನಾಗಬೇಕು, ಕೊನೆಗೆ ನಾವು ಅನುಭಾವಿಗಳಾಗಬೇಕು. ಹಿಂಗಿತ್ತಂದ್ರೆ ನಮ್ಮ ಜೀವನ ಸುಖಿಯಾಗಕ್ಕೆ ಶುರು ಆಗ್ತದೆ. ಅದಕ್ಕೆ ನಾವು ಜೀವನದಲ್ಲಿ 5 ಮಾತುಗಳು ಬಹಳ ಅವರು ಒತ್ತು ಕೊಟ್ಟು ಹೇಳ್ತಾರೆ. ಎಂಥ 5 ಮಾತು ಯಾರ ಜೀವನದಲ್ಲಿ ಪಾಲಿಸ್ತಾರ ಅವ್ರ ಜೀವನ ಸುಖಿಯಾಗಕ್ಕೆ ಶುರು ಆಗ್ತದಂತ. ಹಾಗ ನಾವು ಜಗತ್ತಿನಲ್ಲಿ ನಾವು ಅನುಭಾವಿಯಾಗಿ ಬದುಕೋದನ್ನು ಕಲಿಬೇಕು. ಅದಕ್ಕೆ ನಾವು ಏನೇ ಕೆಲಸ ಮಾಡಲಿ ತಮ್ಮ ಕೆಲಸದಲ್ಲಿ ಭಕ್ತಿಯಿಂದ ಮಾಡಕ್ ಶುರು ಮಾಡಬೇಕು. ಒಬ್ಬ ದೊಡ್ಡ ಉದ್ಯಮಿ ಇದ್ರು. ಅವ್ರು ಚಲೋ ಚಲೋ ಕಟ್ಟಡವನ್ನ ಕಟ್ತಿದ್ರು. ಆತ ಎಲ್ಲರಿಗೆ ಆತ ಮನೆಯನ್ನ ಕಟ್ಟಿ ಕೊಡುವಂತ ಕೆಲಸ ಮಾಡ್ತಿದ್ರು. ಅವನ ಹತ್ತಿರ ಒಬ್ಬ ಇಂಜಿನಿಯರ್ ಇದ್ದ, ಕೆಲಸಗಾರ. ಬಹಳ ಚಲೋ ಆತ ಮನೆಯನ್ನ ಕಟ್ತಿದ್ದ. ಅವನ ಮನೆ ಪ್ರತಿಯೊಬ್ಬರು ಬಯಸ್ತಿದ್ರು ಇವನೇ ಮನೆ ಕಟ್ಟಿ ಕೊಡ್ಬೇಕಂತ. ಆ ಮನೆಯನ್ನ ಕಟ್ಟುವಂತ ಆ ಮಿಸ್ತ್ರಿ ಇರೋದ್ರಿಂದ ಅವನು ಉದ್ಯೋಗ ಬೆಳಕ್ ಶುರು ಆಯ್ತು. ಅಂತ ದೊಡ್ಡ ಕಾಂಟ್ರಾಕ್ಟರ್ ಆತ ಮನೆಯನ್ನ ಕಟ್ಟಿ ಕೊಡ್ತಿದ್ರು. ಇಡೀ ಆತ 60 ವರ್ಷದವರೆಗೆ ಅವನು ಮನೆಯನ್ನ ಕಟ್ಟಿ ಕೊಡ್ತಿದ್ದ. ಪ್ರತಿಯೊಬ್ಬರ ಸಮೇತ ಮನೆ ಕಟ್ಟಿ ಪೂರ್ತಿ ಎಲ್ಲಾ ಬಣ್ಣ ಮಾಡಿ ಕೀಲಿ ಹಾಕಿ ಕೊಡ್ತಿದ್ರು. ಅಷ್ಟು ಚಲೋ ಕಟ್ಟಡ ಆತ ಕಟ್ತಿದ್ದ. ಅದನ್ನ ಬಂದವರೆಲ್ಲ ಖುಷಿ ಪಡ್ತಿದ್ರು. ಅಷ್ಟು ಮನೆಯವನ್ನ ಅಗದಿ ಮನಸಾರೆ ಆತ ತನ್ಮಯತೆಯಿಂದ ಆತ ಕೆಲಸನ ಮಾಡ್ತಿದ್ದ. ಕೊನೆಗೆ ಆತ ಅಂದ, ಇಷ್ಟು ಜೀವನ ತುಂಬ ನಾನು ದುಡಿದೀನಿ, ಎಲ್ಲಾ ಕೆಲಸ ಮಾಡೀನಿ, ಆದ್ರೆ ಸಾಕಿ ನಿವೃತ್ತಿಯನ್ನು ಹೊಂದಬೇಕು. ಅದಕ್ಕೆ ಮಾಲೀಕನಿಗೆ ಹೇಳ್ದ, ಇನ್ನು ಮುಂದೆ ನಾನು ನಿಮ್ಮಲ್ಲಿ ಕೆಲಸ ಮಾಡಕ್ ಆಗೋದಿಲ್ಲ, ನಾನು ನಿವೃತ್ತಿನ ತಗೋತೀನಿ. ಕೊನೆಗೆ ಮಾಲೀಕರಂದ್ರು, ನಿನ್ನಿಂದನೇ ಎಲ್ಲ ಬೆಳೆದೀನಿ, ಅದಕ್ಕೆ ಒಂದೇ ಒಂದು ಕೊನೆಯದಾಗಿ ಮನೆ ಕಟ್ಟಿಕೊಡು ಸಾಕು, ಆಮೇಲೆ ನೀವು ಹೋಗಂತ. ಆಯ್ತಂತ ತಿಳ್ಕೊಡು. ಏನಪ್ಪಾ, ಇಷ್ಟು ವರ್ಷ ನಾನು ಮನೆ ಕಟ್ಟಿನಿ, ಆದ್ರ ಸಾಕಿ ಇನ್ನೇ ಎಷ್ಟು ಕಟ್ಟೋದು. ಕೊನೆಯದಾಗಿ ಮಾಲೀಕ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಒಲ್ಲದ ಮನಸ್ಸಿನಿಂದ ಆತ ಮನೆ ಕಟ್ಟಿದ. ಹೇಗೋ ಗಿಲಾ ಮಾಡ್ದ, ಹೇಗೋ ಕ್ಯೂರಿಂಗ್ ಮಾಡ್ದ, ಹೇಗೋ ಬಣ್ಣ ಮಾಡ್ದ, ಯಾವುದೋ ಬಾಗಿಲು ಕೂಡಿಸ್ದ, ಯಾವುದೋ ಕಿಟಕಿ ಕೂಡಿಸ್ದ. ಅವಸರದಾಗ ಯಾಕೆ ಮನಸ್ಸಿಲ್ಲ, ಈಗ ನಿವೃತ್ತಿ ಆಗಬೇಕು, ಹೋಗಬೇಕು. ಏನು ಬರೇ ಇಷ್ಟು ವರ್ಷನ ಕಟ್ಕೋತ ಬಂದಿನಿ, ಇನ್ನೇನದಂತ. ಕೊನೆಯದಾಗಿ ಆತ ಒಲ್ಲದ ಮನುಷ್ಯನಿಂದ ಮನೆಯನ್ನು ಕಟ್ಟಿದ. ಎಲ್ಲಾ ಮನೆ ಕಟ್ಟಿ ಬಣ್ಣ ಹಚ್ಚಿ ಬೀಗವನ್ನ ಹಾಕಿ ಆತ ಮಾಲೀಕನ ಕೈದ ಕೊಟ್ಟ. ಆಯ್ತು ನೋಡ್ರಿ, ತಾವು ಹೇಳ್ದಂಗ ಕೊನೆಯದಾಗಿ ಮನೆಯನ್ನು ಕಟ್ಟಿ ಕೊಟ್ಟಿರಿ, ತಕೋರಿ ಬೀಗ ಅಂತ ಹೇಳಿ ಹೋದ. ಅವನಿಗೆ ಬೀಳ್ಕೊಡ್ಬೇಕಂತ ತಿಳ್ಕೊಂಡು ಅವನು ದೊಡ್ಡ ಸಮಾರಂಭ ಇಟ್ಕೊಂಡ್ರು. ಇಷ್ಟು ವರ್ಷ ನೀನು ನಂಬಲ್ಲಿ ಕೆಲಸ ಮಾಡದೆ, ಅದಕ್ಕೆ ನನಗೆ ಗೌರವ ಸಲ್ಲಿಸಬೇಕು, ಗೌರವದಿಂದ ಬೀಳ್ಕೊಡ್ಬೇಕಂತ ಎಲ್ಲಾ ಸಭೆಯನ್ನು ನೆರೆದ. ಅವಾಗ ಅವ್ರ ಮಾಲೀಕರು ಹೇಳಿದ್ರು, ನಾನು ಇಷ್ಟೆಲ್ಲ ಬೆಳಿಬೇಕಾದ್ರ ಇವನೇ ಕಾರಣ ಅದಾನ. ಅದಕ್ಕೆ ಇಷ್ಟೆಲ್ಲ ನನಗೆ ಅವರು ಜೀವನ ತುಂಬಾ ಎಲ್ಲ ದುಡ್ದಾನ, ಅದಕ್ಕೆ ನಾ ಏನಾದ್ರೂ ಕಾಣಿಕೆ ಕೊಡಬೇಕು. ಅದಕ್ಕೆ ಈ ಕೊನೆದಾಗಿನ ಮನೆ ಕಟ್ಟಿ ಕೊಟ್ಟಾನ, ಆ ಮನೆಯನ್ನ ಅವನಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ ಅಂತ ಅಂದ್ರು. ಅವಾಗ ಅವನ ಮುಖ ದುಃಖ ಆಗಕ್ಕೆ ಶುರು ಆಯ್ತು. ಮನೆ ಕೊಟ್ಟಾನ, ಆದ್ರೆ ಸಂತೋಷ ಬರಲಿಲ್ಲ. ಯಾಕೆ? ಮಾಲಕ ನನಗೆ ಇದು ಕೊಡ್ತಾನಂತ ಗೊತ್ತಿದ್ರ ಈ ಕೊನೆಯಾಗಿ ಮನೆ ಸಮೇತ ಚಲೋ ಕಟ್ತೀನಿ ಅಂತ ಅಂದಿದ್ದ. ಯಾಕೆ? ಮನೆ ಕೊಡ್ತಂತ ಗೊತ್ತಿರಲ್ಲ, ಒಲ್ಲದ ಮನುಷ್ಯಂದ ಜೀವನ ತುಂಬಾ ಚಲೋ ಕಟ್ಟಿದ, ಅದ್ರ ಕೊನೆ ಗಳಿಗೆಗೆ ಮನೆಯನ್ನು ಸರಿ ಕಟ್ಟಿಲ್ಲ ಅಂತ. ಆಗ ಕೊನೆ ಗಳಿಗೆವರೆಗೆ ನಾವು ಆತ ಚಲೋ ಮಾಡ್ತಿದ ಅಂದ್ರ ಆ ಮನೆ ಚಲೋ ಮನೆಯಾಗ ಸಿಗ್ತಿತ್ತು. ಅದಕ್ಕೆ ಕೊನೆಯ ಗಳಿಗೆ ಚಲೋ ಮಾಡ್ಲಿಲ್ಲ, ಮನೆ ಹಾಕಿ ಸಿಗ್ತದೆ. ಹಾಗ ನಾವು ಭಕ್ತಿ ಹಾಗ ಮಾಡ್ಬೇಕಂದ್ರ ಸ್ವಲ್ಪ ವರ್ಷ ಮಾಡೋದು. ಶ್ರಾವಣ ಬಂತು ಭಕ್ತಿ ಮಾಡೋದು, ಶ್ರಾವಣ ಬಿಡ್ತು ಮುಗಿದು ಭಕ್ತಿ ಅಂತ ಆಗಿರಬಾರ್ದು. ಕೊನೆ ಗಳಿಗೆವರೆಗೆ ಅಂತ, ಜೀವನದ ಕೊನೆಯವರೆಗೆ ಆ ಭಕ್ತಿ ಇರ್ಬೇಕಂತ. ಆಗ ಅಪ್ಪರು ಎಷ್ಟು ದಿವಸ ಹೇಳ್ತಾರ ಅಷ್ಟು ದಿವಸ ಕೊನೆಯವರೆಗೆ ಕೇಳ್ಬೇಕಂತ. ಏನಪ್ಪ ಎಷ್ಟು ದಿವಸ ಕೇಳ್ಕೋದು ಬಂದಿವಿ, ಇನ್ನೇನು ಕೇಳೋದಂತ. ಹಾಗ ಕೊನೆಯ ಗಳಿಗೆವರೆಗೆ ಕಟ್ಟಿದ ಅವನಿಗೆ ಬಕ್ಷಿಸ್ ಸಿಕ್ತು. ಹಾಗ ಜೀವನದ ಕೊನೆಯವರೆಗೆ ನಾವು ಭಕ್ತಿಯನ್ನು ಮಾಡಕ್ ಶುರು ಮಾಡಿದ್ರೆ ಭಗವಂತ ಕೂಡ ನಮಗೂ ಕೂಡ ಕಾಣಿಕೆ ಕೊಡಕ್ ಶುರು ಮಾಡ್ತಾನೆ, ಕೊಡ್ತಿರ್ತಾನಂತ.
ಕೊನೆ ಘಳಿಗೆನ ಉತ್ಸಾಹದಿಂದ ಭಕ್ತಿ ಮಾಡಿದ್ರ ಜೀವನ ಉತ್ಸಾಹಪೂರ್ಣ ಆಗ್ತದೆ. ಜೀವನ ತುಂಬ ಉತ್ಸಾಹ ಬದುಕದ ಕೊನೆಗೆ ನಿರುತ್ಸಾಹದ ಜೀವನ ನಿರುತ್ಸಾಹ ಆಗ್ತದೆ. ಆಗ ನಾವು ಭಕ್ತಿ ಹಂಗ ಮಾಡ್ಬೇಕಂದ್ರ ಭಗವಂತ ಕೂಡ ಮೆಚ್ಚಬೇಕು, ಹಂಗ ನಾವು ಭಕ್ತಿಯನ್ನ ಮಾಡಬೇಕು ಅಂತ. ಆಗಿತ್ತಂದ್ರ ನಮ್ಮ ಜೀವನ ಸುಖಿ ಜೀವನ ಆಗ್ತದೆ ಅಂತ ಸಕಲೇಶ ಮಾದರಸರು ಹೇಳ್ತಾ ಇದ್ದಾರೆ. ಅದಕ್ಕೆ ಹಂತ 5 ಮಾತನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಗ ನಾವು ಜಗತ್ತಲ್ಲಿ ಅನುಭಾಗಿಯ ಬದುಕಬೇಕು ಅಂತ. ಆಗ ಒಂದು ಮನ್ಯಾಗ ಎಷ್ಟೇ ಜನ ಇದ್ದರೆ ಸಮೇತ ಹಿರಿಯರಿತ್ತಂದ್ರ ಆ ಮನೆಗೆ ಶೋಭಾನೆ ಬೇರೆ. ಆಗ ಒಂದು ಸಮಾಜದಲ್ಲಿ ಚಲೋ ಬದುಕಬೇಕಾಗಿತ್ತಂದ್ರ, ಸಮಾಜದಲ್ಲಿ ಹಿರಿಯರಿತ್ತಂದ್ರ ಆ ಸಮಾಜಕ್ಕೆ ಒಂದು ಬೆಲೆ ಬರಕ್ ಶುರು ಆಗ್ತದೆ. ಆಗ ಧರ್ಮದಲ್ಲಿ ಸಮೇತ ಧರ್ಮ ಬೆಳಿಬೇಕಾಗಿತ್ತಂದ್ರ ಹಿರಿಯರು ಇರ್ಬೇಕಾಗ್ತದೆ, ಅನುಭವಗಳು ಇರ್ಬೇಕಾಗ್ತದೆ. ಯಾವ ದೇಶದಲ್ಲಿ, ಯಾವ ಸಮಾಜದಲ್ಲಿ, ಯಾವ ಧರ್ಮದಲ್ಲಿ, ಯಾವ ಮನೆಯಲ್ಲಿ ಅನುಭವಗಳು ಇರ್ತಾರ ಆ ಮನೆ ಬೆಳಗಾಕ್ ಶುರು ಆಗ್ತದೆ, ಬೆಳಕ್ ಶುರು ಆಗ್ತದೆ. ಆಗ ಅಂತ ಅನುಭವಿಗಳು ನಮ್ಮ ಜಗತ್ತಿನಲ್ಲಿ ಇರಬೇಕಾಗ್ತದೆ. ಅಂತ ಅನುಭವಿನ ಆಗಿ ನಾವು ಜಗತ್ತಿನಲ್ಲಿ ಬದುಕಬೇಕಾಗ್ತದೆ. ಅಂತ ಅನುಭವಿಗಳು ಅವರೇ ನಮ್ಮ ನಿಜವಾದ ಸಂಪತ್ತು. ಅಂತ ಅನುಭವಗಳ ಸಮೀಪ ಕೂಡ ಬದುಕಬೇಕಾಗ್ತದೆ. ಆಗ ನಾವು ಇಂಥ ಜಗತ್ತಿನಲ್ಲಿ ಅನುಭವಿನ ಬದುಕನ್ನು ಕಲಿಬೇಕು. ಅದಕ್ಕೆ ಇಡೀ ಜೀವನದ ಪರ್ಯಂತ ನಾವು 40 ದಶಕಗಳನ್ನು ಸಮಾಜಕ್ಕಾಗಿ ಅಪ್ಪಗಳು ಶ್ರಮವನ್ನು ಸಲ್ಲಿಸಿದ್ದಾರೆ. ಆಗ ಚನ್ನಬಸವ ಪಟ್ಟದಿರಿ ಸಮಾತಿ ಇದೇ ನೆಲದಲ್ಲಿ ಬಾಳಿ ಬದುಕಿ ಹೋಗಿದ್ದಾರೆ ಅವರು. ಆಗ ಈ ಸಮಾಜವನ್ನ, ಈ ದೇಶವನ್ನ ಶ್ರೀಮಂತ ಆಗಬೇಕಾಗಿತ್ತಂದ್ರೆ ಅನುಭವಗಳು ಬಹಳ ಮುಖ್ಯ ಅಂತ. ಆಗ ಸಿದ್ದೇಶ್ವರ ಅಪ್ಪಗಳು ಸಮೇತ ಈ ತಮ್ಮ ಜ್ಞಾನದ ಮಾತೆಯಿಂದ ಈ ಸಮಾಜವನ್ನ ಶ್ರೀಮಂತಗೊಳಿಸಿ ಹೋದರು. ಆಗ ಅಪ್ಪರ ಸಮೇತ ಇಡೀ ತಮ್ಮ ಜ್ಞಾನದ ಮುಖಾಂತರ ನೋಡಬೇಕು ಎಷ್ಟೆಲ್ಲ ಸಮಾಜಕ್ಕಾಗಿ ಅಪ್ಪರು ದುಡಿತಾ ಇದ್ದಾರಂತ. ಆಗ ಎಲ್ಲಾ ಗುರುಗಳು ಹೇಳ್ತಾ ಇದಾರ, ಇವತ್ತು ಇಂದಿನ ದಿನಮಾನದಲ್ಲಿ ಅಪ್ಪರೆಷ್ಟು ಅನುಭವಗಳಾಗಿ ಅಪ್ಪರಂಗೆ ಹಿರಿಯರು ಯಾರು ಅದಾರೀಗ? ಎಲ್ಲಾ ಬಸವತತ್ವದಲ್ಲಿ ಅತ್ಯಂತ ಹಿರಿಯರಂದ್ರೆ ಈಗ ಅಪ್ಪರು ಅದಾರಂತ. ಆಗ ಇಂಥ ಅನುಭವಗಳ ಉಳಿಸ್ಕೊಳ್ಳೋದೇ ನಮ್ಮೆಲ್ಲರ ಕರ್ತವ್ಯ ಅದಂತ. ಅವ್ರಿತ್ತಂದ್ರ ಜೀವನ, ನಮ್ಮ ಸಮಾಜ ಮತ್ತಿಷ್ಟು ಶ್ರೀಮಂತಗಾಗಿ ಶುರು ಆಗ್ತದೆ. ಆಗ ಇಂಥ 5 ಮಾತನ್ನ ಸಕಲೇಶ ಮಾದರಸರು ಹೇಳಿದ್ದಾರೆ. ಅಂತ 5 ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸುಖಿ ಜೀವನ ಆಗ್ತಂತ ಮಾತನ್ನು ಹೇಳುತ್ತಾ, ನಿಜಕ್ಕೂ ಇಷ್ಟು ದಿನಗಳವರೆಗೆ ಅವು ದಿನಾಲು ಬಂದಿರಿ. ಅದಕ್ಕೆ ಇಂಥವನ್ನ ಕಾರ್ಯಕ್ರಮ ಯಶಸ್ವಿ ಆಗೋ ಸಲುವಾಗಿ ಬಹಳಷ್ಟು ಕಷ್ಟ ಕೂಡ ತಾವು ಪಟ್ಟಿರಿ. ನಿಜಕ್ಕೂ ಈ 5 ದಿನಗಳವರೆಗೆ, ಇಷ್ಟು ದಿನಗಳವರೆಗೆ ತಾವೇನ ಮಾತುಗಳನ್ನ ಕೇಳಿರಿ. ಅದಕ್ಕೆ ಈ ಮಾತು ನನ್ನ ಮಾತಲ್ಲ. ನಿಜಕ್ಕೂ ಅಪ್ಪರು ಬಹಳಷ್ಟು ಅವರು ನಮ್ಮನ್ನ ಕಲಿಸಿದಾರ, ಅವರ ಮಾತುಗಳು. ಅಷ್ಟೆಲ್ಲ ಇಷ್ಟೆಲ್ಲ ಒಂದು ತಿಂಗಳ ಪರ್ಯಂತ ಪ್ರವಚನ ಆಡ್ಲಿಕ್ಕೆ ಬಹಳಷ್ಟು ಕೂಡ ಜನರ ಕೊಡುಗೆ ಬಹಳಷ್ಟದ. ನಿಜಕ್ಕೂ ಸಿದ್ದೇಶ್ವರಪ್ಪಗಳವರು 1996ರಲ್ಲಿ ಕೊಳ್ಳೇಗಾಲದಲ್ಲಿ ಏನು ಸತ್ಯ ದರ್ಶನ ಕುರಿತಾಗಿ ಪ್ರವಚನ ಮಾಡಿದರು. ಆ ಪ್ರವಚನವನ್ನು ಮತ್ತು 2008 ಮತ್ತು 2009ರಲ್ಲಿ ಬಾಲ್ಕಿಲಿ ಪ್ರವಚನ ಮಾಡಿದ್ರು. ಅಂತ ಕೊಳ್ಳೇಗಾಲದಲ್ಲಿ ಮಾಡಿದಂಥ ಪ್ರವಚನವನ್ನ, ಆ ಸತ್ಯ ದರ್ಶನವೇ ಇವತ್ತು ವಚನ ದರ್ಶನ ಆಗಿ 1 ತಿಂಗಳ ನಾವೆಲ್ಲ ಕೇಳಿದ್ದೀವಿ. ಅದಕ್ಕೆ 1 ತಿಂಗಳ ಆಡಿದ ಮಾತುಗಳು ಆ ನನ್ನ ಮಾತುಗಳ ಪೂಜ್ಯರ ಮಾತುಗಳೇ. ಅಂತ ಪ್ರವಚನ 1996ರ ಪ್ರವಚನ ತಕ್ಷಣ ಕೇಳಿದ ತಕ್ಷಣ ತಂದು ಕೊಟ್ಟವರು ನಮ್ಮ ಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳವರು. ಅವರನ್ನ ನೆನೆಯಬೇಕು. ಅಷ್ಟೆಲ್ಲ ಬೀಳೂರಿನ ಚನ್ನಬಸವ ಸ್ವಾಮಿಗಳಾಗಿರ್ಬೋದು, ಅದ್ವೈತಾನ ಸ್ವಾಮಿಗಳಾಗಿರ್ಬೋದು, ಅಮೃತಾನಂದ ಸ್ವಾಮಿಗಳು, ಬಹಳಷ್ಟು ಸ್ವಾಮಿಗಳು ಆ ವಚನವನ್ನು ಬಿಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಷ್ಟೆಲ್ಲ ಇವತ್ತು ನೆನೆಸಬೇಕು. ಪೂಜ್ಯ ನಿರಂಜನ ಮಹಾಸ್ವಾಮಿಗಳು ದಿನಾ ನಾವೇನು ಹಾಸ್ಯ ಕಥೆಗಳು ಕೇಳ್ತಿದ್ದೀವಿ, ಅದನ್ನ ಕಲಿಸಿದವರು ಹೇಳಿದವರು ನಿರಂಜನ ಸ್ವಾಮಿಗಳವರದಾರ. ಅವರು ಒಂದು ದೊಡ್ಡ ಗುಣ ಮೆಚ್ಚಬೇಕಾಗಿತ್ತಂದ್ರ, ನಾವು ಒಂದು ಚಲೋ ಮಾತಿತ್ತಂದ್ರ ಇನ್ನೊಬ್ರಿಗೆ ಹೇಳೋದಿಲ್ಲ. ಆದ್ರೆ ಇಡೀ ಅವರು 1 ವರ್ಷ ಆಗುವವರೆಗೆ ಪ್ರವಚನ ಅವರು ಸಂಗ್ರಹ ಮಾಡಿ ಇಟ್ಟಾರ. ಆದ್ರ ಅವರೆಲ್ಲಾ ಪುಸ್ತಕವನ್ನು ಅವರು ಜೆರಾಕ್ಸ್ ಮಾಡಿ ಕೊಟ್ಟಾರ. ಅವರು ಸಾಮಾನಲ್ಲ, ಒಂದು ಸಣ್ಣ ಕಥೆ ಹೇಳ್ಬೇಕಾದ್ರೆ ವಲ್ಲ ಅಂತಂತಾರ. ಆದ್ರೆ ಇಡೀ ಅವರು ಸಂಗ್ರಹವನ್ನ ಮಾಡಿದ್ದು ಅಷ್ಟೇ ಉದಾರ ಮನಸ್ಸಿದವ್ರು ಕೊಟ್ಟಾರ ಅವರು. ಅದಕ್ಕೆ ನೀವು ಪ್ರವಚನ ಮಾಡ್ತೀರಂದ್ರ ಏನ್ ಬೇಕಾದ್ರೆ ಹೇಳಿ ಕತಿ, ನಾ ಎಲ್ಲಾ ಕತಿ ನೀವು ಕೊಡ್ತೀನಿ ಅಂತಿದ್ರು. ಅಂತ ದಿನಾಲು 1 ತಾಸು ಒಂದಾಗ ಮಾತಾಡಿ ಹೇಳಿದವರು ಪೂಜ್ಯ ನಿರಂಜನ ಮಹಾಸ್ವಾಮಿಗಳು. ಅವರನ್ನು ನೆನಿಬೇಕಂತ. ಅಂತ ಎಲ್ಲಕ್ಕಿಂತ ಮಿಗಿಲಾಗಿ ಅಂತ ಅಪ್ಪಗಳಾಗಿರ್ಬೋದು ಎಲ್ಲ ಕುಡಿದು ಕೇಳಿದೀವಿ. ಅಂತ ಸಿದ್ದೇಶ್ವರ ಅಪ್ಪಗಳು ಬಹಳ ಚಲೋ ಮಾತನ್ನ 2008ರಲ್ಲಿ ಕೊಳ್ಳೇಗಾಲದ ಹೇಳ್ಯಾರ. ಆ ಮಾತನ್ನ 1 ತಿಂಗಳನ್ನ ಕೇಳಿದೆ ಅಂತ ಹೇಳುತ್ತಾ, ಅಪ್ಪಗಳು ಒಂದ್ ವೇಳೆ ಕನ್ನಡವನ್ನ ಕಲಿಸ್ತಿದ್ದಿಲ್ಲ ಅಂದ್ರೆ ಈ ಮಾತನ್ನ ಓದಕ್ ಆಗ್ತಿದ್ದಿಲ್ಲ, ಬರೆಯಕ್ ಆಗ್ತಿದ್ದಿಲ್ಲ, ಕೇಳಕ್ ಸಮೇತ ಆಗ್ತಿದ್ದಿಲ್ಲ. ಅದಕ್ಕೆ ಅಪ್ಪರು ಮೊಟ್ಟ ಮೊದಲನ್ನ ಕನ್ನಡ ಕಲಿಸ್ಯಾರ ಅಂತ ತಿಳ್ಕೊಂಡು ಇಷ್ಟೆಲ್ಲ ನಾವು ಮಾತಾಡಕ್ ಸಾಧ್ಯ ಆಯ್ತು. ಅದಕ್ಕೆ ಅಪ್ಪರು ಕೂಡ ಕೊಡುಗೆ ಬಹಳ ದೊಡ್ಡದದ. ಅದಕ್ಕೆ ತಾವು ಸಮೇತ ದಿನಾಲು ಬಂದಿರಿ. ಅದ್ ನೀವೇ ಬರ್ತೀರಿ ಅಂದ್ರೆ ನಾವೇ ಹೇಳಕ್ ಆಗ್ತಿತ್ತು. ಅದಕ್ಕೆ ನಿಮ್ಮ ಪಾತ್ರ ಕೂಡ ಬಹಳ ದೊಡ್ಡದದ.
ಅದಕ್ಕೆ ಸಂಗೀತಗಾರ ಸಮೇತ ದಿನಾಲು ಚಲೋ ಹಾಡ್ತಿದ್ರು, ಪಾಟೀಲ್ರು ನಗಿಸ್ತಿದ್ರು. ಇದಕ್ಕೆಲ್ಲ ತಾವೆಲ್ಲ ಒಂದು ತಿಂಗಳವರೆಗೆ ಚಲೋ ಆಯೋಜನೆ ಮಾಡಿರಿ. ಅದಕ್ಕೆ ನಮ್ಮ ಗುಂಡಪ್ಪ ಸಂಗಮಕರ್ ಸರ್ ಅವರು ಬಹಳ ಚಲೋ ದಿನಾಲು ಕೂಡ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಅವ್ರ ಹೆಸರೆಷ್ಟು ಚಲೋ ಅದ, ಸಂಗಮಕರ್ ಅಂತ. ಬೇಕು ಜೀವನದಲ್ಲಿ ಸಂತೋಷ ಬರಬೇಕಾಗಿದ್ರೆ ಸಂಗಮ ಇರ್ಬೇಕಾಗ್ತದೆ. ಸಂಗಮ ಅಂದ್ರೆ ಕೂಡೋದಂತ. ಆಗ ಎಲ್ಲಾ ಒಂದ್ ಕಡೆ ಕೂಡಾಕ್ ಸುರ ಆದ್ರೆ ಜೀವನದಲ್ಲಿ ರಸ ಬರಾಕ್ ಸುರ ಆಗ್ತದೆ. 7 ಸ್ವರಗಳದಾವ, ಸಾ ರೇ ಗ ಮ ಪ ಧ ನಿ ಸ. 7 ಸ್ವರ ಕೂಡಿದ್ರೆ ಒಂದು ರಾಗ ಹಾಕಾಕ್ ಸುರ ಆಗ್ತದೆ. ಆಗ ಬರೇ ಸ್ವರ ಇದ್ರೆ ಜೀವನದಲ್ಲಿ ಆನಂದ ಬರುವುದಿಲ್ಲ. 7 ಸ್ವರ ಕೂಡಿದ್ರೆ ರಾಗ ಹಾಕಾಕ್ ಸುರ ಆಗ್ತದೆ. ಹಂಗ ರಾಗ ಆಗಬೇಕಾದ್ರೆ 7 ಸ್ವರ ಕೂಡ್ಬೇಕಾಗ್ತದೆ. ಆಗ ಒಂದು ಅಡಿಗೆ ಆಗಬೇಕಾದ್ರೆ ಕೆಲವು ಪದಾರ್ಥ ಕೂಡ್ಬೇಕಾಗ್ತದೆ. ಆ ಕೂಡಿದ್ರೆ ಅಡಿಗೆ ಚಲೋ ಆಗಾಕ್ ಸುರ ಆಗ್ತದೆ. ಆಗ ಜೀವನ ಒಂದು ನದಿ ಕೂಡಿದ್ರೆ ಅದು ಸಂಗಮ ಆಗಾಕ್ ಸುರ ಆಗ್ತದೆ. ಆಗ ನದಿ ಕೂಡಿದ್ರೆ ಸಾಗರ ಆಗಾಕ್ ಸುರ ಆಗ್ತದೆ. ಜಗತ್ತು ಅಂದ್ರೆ ಎಲ್ಲಾ ವಸ್ತುಗಳು ಕೂಡ್ಬೇಕಂತ. ಏನೇನು ಕೂಡ್ತದ ಅವಾಗ ಜಗತ್ತಾಗ್ತದ. ಕೂಡಿದ್ದನ್ನ ಅಗಲಾಕ್ ಸುರ ಆದ್ರೆ ದುಃಖ ಆಗಾಕ್ ಸುರ ಆಗ್ತದೆ. ಬೇಕಾದ ವಸ್ತು ನೋಡ್ರಿ, ಏನೇನು ಕಾಂತದೆಲ್ಲ ಕೂಡಿದಂತ. ಈ ವಸ್ತು ಅದಂದ್ರೆ ಸಮೇತ ಕೂಡ್ಯದಂತ. ಎಲ್ಲಾ ಅಣುಗಳಿಂದ ಕೂಡ್ಯದು, ಎಲ್ಲಾ ರೇಣುಗಳಿಂದ ಕೂಡ್ಯದು. ಅಂತ ಸಣ್ಣ ಸಣ್ಣ ಎಲೆಕ್ಟ್ರಾನ್ ಪ್ರೋಟಾನ್ಗಳಿಂದ ವಸ್ತು ಜಗತ್ತು ಕೂಡ್ಯದಂತ. ಬೇಕಾದ ವಸ್ತು ತಕೋರಿ, ಎಲ್ಲಾ ಕೂಡ ಈ ಗಿಡ ಅದು ಕೂಡ ಕೂಡ್ಯದಂತ. 5 ವಸ್ತುಗಳಿಂದ ಕೂಡ್ಯದು. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. 5 ವಸ್ತುಗಳು ಕೂಡ್ಯದ ವೃಕ್ಷ ಆಗ್ಯದಂತ. ಹಾಗ ಏನೇನು ಜಗತ್ತದ ಎಲ್ಲಾ ಕೂಡದಂತ. ಕೂಡದಂತ ತಿಳ್ಕೊಂಡೇ ಜಗತ್ತು ಚಲೋದಂತ. ಆಗ ನಾವೆಲ್ಲ ಕೂಡೇವಿ. ಅದಕ್ಕೆ ಇಷ್ಟರ 1 ತಿಂಗಳ ಸತ್ಸಂಗ ನಡೀತು. ಕೂಡ್ತಿದ್ದ ಸತ್ಸಂಗ ನಡೀತಿರ್ಲಂತ. ಹಾಗ ನಾವು ಮನೆಯಲ್ಲಿ ಜಗತ್ತಲ್ಲಿ ಕೂಡಿ ಬದುಕದ ಕಲಿಬೇಕು ಅಂತ. ಹಾಗ ಸಮಾಜಕ್ಕೆ ಎಲ್ಲರನ್ನ ಕೂಡಿಸಂತ ಕಾರ್ಯ ಮಾಡಿದವರೇ ನಮ್ಮ ಸಂಗಮಕರವರು. ಅದಕ್ಕೆ ಅವರ ಹೆಸರೇ ಚಲೋ ಅದ, ಸಂಗಮಕರು ಅಂತ. ಎಲ್ಲರನ್ನ ಕೂಡಿಸುವಂತ ಕಾರ್ಯ ಅವರು ಮಾಡಿದ್ದಾರೆ. ಅಷ್ಟೆಲ್ಲ ಅವರಲ್ಲಿ ಅತ್ಯಂತ ಬಸವನಿಷ್ಠೆ ಬಹಳ ಅದ. ಇಡೀ ಜೀವನ ತುಂಬಾ ಎಲ್ಲಾ ಬಸವ ತತ್ವಕ್ಕೆ ಅವರು ಬೇಕಾದ ಪ್ರಸಂಗ ಬರಲಿ, ಆದ್ರೆ ಬಸವ ತತ್ವನ ಬಿಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟ ನಿಷ್ಠೆ ಅವರಲ್ಲಿ ಅದ. ಅದಕ್ಕೆ ಅಂತ ನಿಷ್ಠೆ ಉತ್ತರೋತ್ತರ ಬೆಳೀತಾ ಹೋಗ್ಲಿ ಅಂತ ಮಾತನ್ನು ಹೇಳುತ್ತಾ, ನಿಜಕ್ಕೂ ಅಂತ ನಿಷ್ಠೆ ಪ್ರತಿಯೊಬ್ಬರಲ್ಲಿ ಬರಿಬೇಕು ಅಂತ ಅಪ್ಪರ ಸಮೇತ ಅವರು ಎಂಥ ನಿಷ್ಠೆ. ಸಕ್ಕರಗಳಲ್ಲಿ ಒಂದು ಪ್ರಸಂಗ ಬಂತು. ಅಲ್ಲಿ ಬಸವನ ಮೂರ್ತಿ ಉದ್ಘಾಟನೆ ಮಾಡ್ಲಿಕ್ಕೆ ಅಪ್ಪಗಳು ಹೋಗುವಂತ ಪ್ರಸಂಗ. ದಾರಿ ಮಧ್ಯದಲ್ಲಿ ಒಬ್ಬರು ತಡೆದ್ರು, ಗಾಡಿ ತಡೆದು ಅಪ್ಪರಿಗೆ ಹೇಳಿದ್ರು, ನೀವು ಅಲ್ಲಿ ಮೂರ್ತಿ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗಬೇಡ್ರಂತ. ಅಪ್ಪರಂದ್ರು, ಇಲ್ಲ ಭಕ್ತರು ನನ್ನ ಕರೆದಾರ, ಅದಕ್ಕೆ ನಾನು ಹೋಗ್ತೇನಂತ. ಅವಾಗ ಅವರಂದ್ರು, ನೀವು ಹೋಗಿದ್ರ ರಕ್ತಪಾತ ಆಗ್ತ ಅಂತ ಹೇಳಿದ್ರು. ಮಹಾರಾಷ್ಟ್ರದಲ್ಲಿ ಬೆಂಗಳೂರು ಹತ್ತಿರ ಊರದ, ನೀವು ಅಲ್ಲಿ ಹೋದ್ರೆ ರಕ್ತಪಾತ ಆಗ್ತದ. ಅವಾಗ ಅಪ್ಪರಂದ್ರು, ನಾನು ಹೋಗ್ತಾ ಇರೋದು ಯಾರ್ದು ವೈಯಕ್ತಿಕ ಕೆಲಸಕ್ಕಲ್ಲ, ಬಸ್ಸನ ಕಾರ್ಯಕ್ಕದಂತ. ಬಸ್ಸನ ಕಾರ್ಯಕ್ಕೆ ಸಲುವಾಗಿ ಯಾರ್ದು ರಕ್ತಪಾತ ಮಾಡ, ನಂದೇ ರಕ್ತಪಾತ ಆದ್ರೂ ಪರವಾಗಿಲ್ಲ, ಆದ್ರೆ ಬಸ್ಸನ ಕಾರ್ಯಕ್ಕೆ ನಾವು ಹೋಗ್ತೇನಂತ. ಎಂತ ಅಪ್ಪರ ನಿಷ್ಠದಂತ. ಆಗ ಅಪ್ಪರು ಅಲ್ಲಿ ಹೋದ್ರು. ಬಸವನ ಮೂರ್ತಿ ಸ್ವತಃ ಅಪ್ಪರೇ ಉದ್ಘಾಟನೆ ಮಾಡಿದ್ರು, ಉಪದೇಶನ ಮಾಡಿದ್ರು. ಸಾವಿರಾರು ಜನ ಸಂತೋಷ ಪಟ್ರು. ಇಷ್ಟೆಲ್ಲ ಸಂತೋಷ ಜನರಿಗೆ. ಅಂತ ಅಪ್ಪರು ದೂರದಿಂದ ನಮ್ಮ ಊರಿಗೆ ಬಂದಾರ. ಬಸವರ ಸ್ವರೂಪ ಆಗೇನೆ ಈ ಬಸವನ ಉದ್ಘಾಟನೆ ಮಾಡ್ಯಾರ, ಮೂರ್ತಿ ಉದ್ಘಾಟನೆ ಮಾಡ್ಯಾರ ಅಂತ ಬಹಳ ಜನ ಸಂತೋಷ ಪಟ್ರು. ಅಷ್ಟೇ ಸಂತೋಷದಿಂದ ಅಪ್ಪರು ಮರಳಿ ಬಂದರು. ಅದು ಏನೂ ಆಗ್ಲಿಲ್ಲ ಅಂತ. ಯಾಕೆ? ನಿಷ್ಠೆ ಬೇಕಾಗ್ತದಂತ. ಪರೀಕ್ಷೆ ಮಾಡಕ್ ಜನ ನೋಡ್ತಿರ್ತಾರ, ಆದ್ರೆ ನಾವು ಗಟ್ಟಿಯಾಗಿತ್ತಂದ್ರೆ ಏನೆಲ್ಲ ಸಾಧ್ಯ ಆಗಕ್ಕೆ ಶುರು ಆಗ್ತದೆ. ಅಂತ ನಿಷ್ಠೆವನ್ನ ಜಗತ್ತಲ್ಲಿ ಬೇಕಾಗ್ತದೆ. ಹಾಗ ಅಪ್ಪರು ಇಡೀ ಜೀವನ ತುಂಬಾ 40 ದಶಕವರೆಗೆ 1985ರಿಂದ 2025ವರೆಗೆ ಅಂದ್ರೆ 40 ದಶಕಗಳವರೆಗೆ ಅಪ್ಪರು ಸಮಾಜಕ್ಕಾಗಿ ಎಷ್ಟೆಲ್ಲ ದುಡಿದಾರ. ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಎಷ್ಟೆಲ್ಲ ಕೆಲಸ ಮಾಡಬಹುದು. ನಾವೇನ್ ಮಾಡ್ತೀವಿ? ಒಂದು ಮನೆ ಕಟ್ಕೊಳ್ಳೋದು, 4 ಮಕ್ಕಳು, ಸಾಕು ನಮ್ಮ ಜೀವನ ಅಂತ. ಆದ್ರೆ ಅಪ್ಪರು ತನಗಾಗಿ ಏನಿಲ್ಲ, ಇಡೀ ತಮ್ಮ ಜೀವನ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ದೇಶಕ್ಕಾಗಿ, ನಾಡಿಗಾಗಿ ಅಪ್ಪರು ಸವಿಸಿಟ್ಟಾರಂತೆ. ಆಗ ಅವ್ರ ಜೀವನ ಎಷ್ಟೆಲ್ಲ ಮಾಡಕ್ ಸಾಧ್ಯ ಆಗ್ತದೆ ನೋಡ್ಬೇಕು. ನಾವ್ ಏನ್ ಮಾಡಕ್ ಆಗೋದಿಲ್ಲ. ಆದ್ರೆ ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲಾ ಬಹುಮುಖ್ಯವಾಗಿ ಇಷ್ಟೆಲ್ಲವನ್ನ ಕಾರ್ಯ ಮಾಡ್ತಾರೆ. ಅದು ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡ್ತಾರೆ ಅನ್ನೋದೊಂದು ಆಶ್ಚರ್ಯ ಅಂತ. ಅದಕ್ಕೆ ಅವ್ರು ಇದ್ದಾಗ ಏನು ಅನ್ಸೋದಿಲ್ಲ. ಆಮೇಲೆ ವಿಚಾರ ಮಾಡಕ್ ಶುರು, ಇಷ್ಟೆಲ್ಲ ಮಾಡಿದ ಅಪ್ಪರ ಅಂತ. ಆದ್ರೆ ಒಬ್ಬ ವ್ಯಕ್ತಿ ತಮ್ಮ ಜೀವಿತಾವಧಿಯಲ್ಲಿ ಇಷ್ಟೆಲ್ಲ ಸಮೇತ ಮಠ ಬೆಳೆಸ್ಬೇಕು, ಮಠದಲ್ಲಿ 100 ಮಕ್ಕಳನ್ನ ಜೋಪಾನ ಮಾಡಬೇಕು, ಇಷ್ಟೆಲ್ಲವನ್ನ ಅಪ್ಪರು ಮಾಡ್ತಾ ಇರೋದು ಸಾಮಾನ್ಯ ಅಲ್ಲ ಅಂತ ಬಹುದೊಡ್ಡ ಆಶ್ಚರ್ಯಕರ ವಿಚಾರ ಮಾಡಬೇಕು. ಆಗ ಹಗಲು ಈರುಳು ಎನ್ನದೆ, ರಾತ್ರಿ ನಿದ್ದೆ ಮಾಡ್ಲಾರ್ದನೆ ಎಲ್ಲಾ ಸಮಾಜ, ಧರ್ಮ, ಬಸವತತ್ವ ಅಂತ ಎಲ್ಲೋ ಇರುವಂತ ಬೆಳಗಾವಿ ಜಿಲ್ಲೆಗೆ ಹೋಗಿ ಬಂದ್ರು. ಅದಕ್ಕೆ ತತ್ವ ಪ್ರಚಾರಕ್ಕಾಗಿ ಅಂತ. ಆಗ ನಿದ್ದೆ ಅನ್ಲಿಲ್ಲ, ಎಲ್ಲಾ ತತ್ವಕ್ಕಾಗಿ. ಉಸಿರಿರುವಾಗೆ ಭಗವಂತನ ಆಯುಷ್ಯ ಕೊಟ್ಟಾನ, ಇದು ದೇವನಿಗಾಗಿ ಮೀಸಲ, ಸಮಾಜಕ್ಕಾಗಿ ಮೀಸಲಂತ. ಅಂತ ಪೂಜ್ಯ ಅಪ್ಪಳು ಸಿಕ್ಕಿದ್ದು ನಮ್ಮೆಲ್ಲರೂ ಸುದೈವದ. ಅಂತ ಅಪ್ಪರು 40 ದಶಕಗಳು ಈ ನಾಡಿಗಾಗಿ ಸೇವೆಯನ್ನ ಸಲ್ಲಿಸಿದಾರ. ಅಂತವರ
ಅಮೃತ ಮಹೋತ್ಸವ ಅದು ನಮಗಾಗಿ ಅಂತ. ಅಂತವನ್ನ ಬರುವ ನಾಡಿದ ದಿವಸ 25 ತಾರೀಕಿಗೆ ಆಚರಣೆಯನ್ನ ನಾವೆಲ್ಲರೂ ಸೇರಿ ಮಾಡೋರಿದ್ದೀವಿ. ಅದಕ್ಕೆ 25 ತಾರೀಕಿಗೆ ತಾವೆಲ್ಲರೂ ಬೆಳಗ್ಗೆ 10:40 ತಾವೆಲ್ಲರೂ ಬರಬೇಕು. ಒಂದು ಗದಿಗೆ ದರ್ಶನ ಮಾಡಿಕೊಂಡು 10:50 ಈ ಸಭಾಮಂಟಪದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಸರಿಯಾಗಿ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 1 ಗಂಟೆವರೆಗೆ ಕಾರ್ಯಕ್ರಮ ನಡೀತದೆ. ಅದಕ್ಕೆ 1 ಗಂಟೆಗೆ ಎಲ್ಲರಿಗೆ ದರ್ಶನ ಮತ್ತು ಪ್ರಸಾದ ವ್ಯವಸ್ಥೆ ಇರ್ತದೆ. ಅದಕ್ಕೆಲ್ಲರೂ ಪ್ರಸಾದನ ಸ್ವೀಕರಿಸಿ ಹೋಗಬೇಕು. ಅದಕ್ಕೆ 25 ತಾರೀಕಿಗೆ ಯಾರು ಕೂಡ ಮನ್ಯಾಗ ಅಡಿಗೆ ಮಾಡಂಗಿಲ್ಲ. ಅದಕ್ಕೆ ಹೇಳಬೇಕು, ನಾವು ಅಡಿಗೆ ಮನೆಗೆ ಕೀಲಿ ಹಾಕಿದ್ವಿ ಅಂತ. ಅದಕ್ಕೆ ನಿಮ್ಮ ಮನೆಯವರು ಏನೇ ಕೆಲಸ ಮಾಡಿದ್ರೆ ಸಮೇತ ಪ್ರಸಾದಕ್ಕೆ ಇಲ್ಲೇ ಬರಬೇಕು. ಆಗ ಅವರು ಬಾಬುರವರ ಸಮೇತ ಬಹಳ ಚಲೋ ನಿಮಗಾಗಿ ಎಲ್ಲರ ಸಲುವಾಗಿ 10,000 ಜನ ಬಂದರೆ ಸಮೇತ ಪ್ರಸಾದ ವ್ಯವಸ್ಥೆಯನ್ನು ಅವ್ರು ಮಾಡ್ತಾ ಅಂತ ಹೇಳಿದಾರೆ. ಅವರು ಅಷ್ಟು ಚಲೋ ಅಚ್ಚುಕಟ್ಟಾಗಿ ಪ್ರಸಾದ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅಷ್ಟದು ದೇವನ ಪ್ರಸಾದ, ಅಪ್ಪರ ಪ್ರಸಾದ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಅದು ಪ್ರಸಾದನ ಸೇವಿಸಬೇಕು. ಅಂತ ಪ್ರಸಾದನ ತೆಗೆದುಕೊಳ್ಳಾರ್ದು ಯಾರು ಹೋಗಬಾರದು. ಅದಕ್ಕೆ 10:40 ಸಭಾಭವನದಲ್ಲಿ ಪ್ರತಿಯೊಬ್ಬರು ಬರಬೇಕಂತ ಮಾತನ್ನು ಹೇಳುತ್ತಾ, ಬಹು ದೂರದಿಂದ ಸುತ್ತೂರು ಜಗದ್ಗಳು ಕೂಡ ಈ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾ ಇದ್ದಾರೆ. ಅಂತವ್ರು ಸಮೇತ ಅನಿಸ್ಬೇಕು, ಏನು ಭಾಲಿಕೆ ಜನ ಅಷ್ಟು ದೂರಿಂದ ಬಂದಿನಿ, ಆದ್ರೆ ಮೈಸೂರದಲ್ಲಿ ಇಲ್ಲ ಅಂತ ಭಕ್ತಿ ಭಾಲಿಕೆಯಲ್ಲಿ ಅದ ಅಂತ ಅವ್ರಿಗೆ ಅನಿಸ್ಬೇಕು. ಅಂತವನ್ನ ಸಮೇತ ತಾವು ತೋರಿಸಿಕೊಡಬೇಕು. ಅಪ್ಪರು 40 ದಶಕಗಳವರೆಗೆ ಈ ನಾಡಿಗಾಗಿ ದುಡಿದಾರ, ಏನು ಸಮಾಧಾನ ಕಟ್ಟ್ಯಾರ ಅಂತ ಅವ್ರಿಗೆ ಅನ್ಸಕ್ ಶುರುವಾಗಬೇಕು. ಹಂಗ ಅವ್ರು ಸಂತೋಷ ಪಡಬೇಕು. ಅವರು ಸಂತೋಷ ಪಟ್ಟರೆ ಅಪ್ಪರು ಸಂತೋಷ ಪಡ್ತಾರೆ. ಆಗ ಅಂತ ಬದುಕನ್ನ ಅಪ್ಪರು ಸಾಗಿಸಿದಾರ. ಅದಕ್ಕೆ ಅಂತವರ ಅಮೃತ ಮಹೋತ್ಸವವಾಗಿ ತಾವು ಏನು ತರಬೇಕು, ಏನೂ ತೋರೋದಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೆ ಒಂದು ವಿನಂತಿ ಮಾಡ್ಲಾಗ್ತದೆ. ಅದಕ್ಕೆ ಅಪ್ಪರು ಆರೋಗ್ಯವಾಗಿ ಬದುಕಬೇಕಾಗಿತ್ತಂದ್ರೆ ಎಲ್ಲರಿಗೆ ನಾವು ವಿನಂತಿ ಮಾಡ್ಕೋತೀವಿ, ಆ ದಿವಸ ಯಾರು ಕೂಡ ಹೂ ಮಾಲೆಯನ್ನು ತರಬಾರದು ಅಂತ. ಯಾಕೆ? ಆ ಹೂವಿಗೆ ಬಹಳಷ್ಟು ತರದ ಔಷಧವನ್ನು ಸಿಂಪಡಣೆ ಮಾಡೋದ್ರಿಂದ, ಅಂತ ಸ್ಪ್ರೇ ಮಾಡೋದ್ರಿಂದ ಅಪ್ಪರಿಗೆ ಕೆಮ್ಮು ಬರ್ತಾ ಇದೆ. ಅದಕ್ಕೆ ಮೊನ್ನೆ ತಾನೇ ಗುರುಪೂರ್ಣಿಮೆ ಮಾಡುವಾಗ ಬಹಳಷ್ಟು ತ್ರಾಸಾಯ್ತು. ಅದಕ್ಕೆ ಎಲ್ಲರಿಗೆ ವಿನಂತಿ ಅದ, ಆ ದಿವಸಕ್ಕೆ ನೀವು ಹೂವನ್ನು ತರೋದಕ್ಕಿಂತ ಹೂವಿನಂತ ಮನಸ್ಸು ತಂದ್ರೆ ಸಾಕು, ಮತ್ತೇನು ಬೇಡ ಅಂತ. ಅವಾಗ ಹೂವಂತ ಮನಸ್ಸನ್ನ ತರೋದದ. ಅಪ್ಪರು ಇಡೀ ಜೀವನ ಸಮಾಜಕ್ಕೆ ಸುಗಂಧನ ಕೊಟ್ಟಾರ, ಸಮಾಜಕ್ಕೆ ಹೂವಿನಂಗ ಪರಿಮಳನ ಕೊಟ್ಟಾರ. ಅದಕ್ಕೆ ಅಪ್ಪರು ನೆನಹು ಸದಾ ನಮ್ಮಲ್ಲಿ ಇರಬೇಕು. ಅಪ್ಪರಿಗೆ ದಿನಾ ಬೆಳಗ್ಗೆ ಆದ ತಕ್ಷಣ ಅಪ್ಪರ ನೆನಪಾಗಬೇಕು. ಅದಕ್ಕೆ ನಮ್ಮ ಮನೆಯನ್ನ ಬೆಳಗಬೇಕು, ನಮ್ಮ ಮನೆ ಎತ್ತರಕ್ಕೆ ಹೋಗಬೇಕು, ನಮ್ಮ ಮನೆ ಸುಗಂಧಪೂರ್ಣ ಆಗಬೇಕು. ನಮ್ಮ ಜೀವನದಲ್ಲಿ ಶಾಂತಿ ಸುಗಂಧ ಬರಬೇಕಾಗಿತ್ತಂದ್ರ ಯಾವಾಗ ಅವರು ಅಪ್ಪರು 25 ತಾರೀಕಿಗೆ ತಮಗೊಂದು ಕೊಡೋರದಾರ, ಕಿಲಿಕಾಯಿ ಕೊಡೋರದಾರ. ಅದಕ್ಕೆ ಆ ಕಿಲಿಕಾಯಿಯನ್ನು ತಕೊಂಡು ಹೋಗೋದದ. ಆ ತಕೊಂಡು ಹೋಗಿ ಮನ್ಯಾಗ ಇಡೋದದ. ಇಟ್ರ ಬೆಳೆಸಿದ್ರ ಆ ಸಸಿ ಎಷ್ಟು ಬೆಳಕ್ ಸುರಾಗ್ತದ, ಹಂಗ ನಿಮ್ಮ ಜೀವನ ಕೂಡ ಬೆಳಕ್ ಸುರಾಗ್ತದ. ಹಾಗಂತ ಮಲ್ಲಿಗೆವನ್ನ ಸಸಿ ಪೂಜಾ ಅಪ್ಪರು ತಮ್ಮೆಲ್ಲರೂ ಕೊಡೋರದಾರ. ಅದಕ್ಕೆ ಯಾರ ಹೊಲ ಅದ ಹೊಲದಲ್ಲಿ, ಯಾರ ಮನೆ ಅದ ಮನೆ ಮುಂದ್ಗಡೆ ಅಂತವನ್ನ ಸಸಿ ಹಚ್ಚೋದದ. ಆ ಸಸಿವನ್ನ ದಿನಾಲು ಲಿಂಗ ಪೂಜೆ ಮಾಡಿ ಲಿಂಗ ಪೂಜೆ ನೀರನ್ನ ಅದಕ್ಕೆ ಹಾಕೋದು. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಒಂದು ತಮಗೆ ನೀರು ಹಾಕಿ ಹೊರಗೆ ಹೋಗೋದದ. ಹಾಗಾದ ಸಸ್ಯವನ್ನ ಬೆಳೆಸಾಕ್ ಶುರು ಮಾಡ್ರಿ. ಆ ಸಸಿ ಹೆಂಗಾಗಿ ಬೆಳ್ಯಾಕ್ ಶುರು ಆಗ್ತದ, ಹಂಗ ನಿಮ್ಮ ಜೀವನ ಸಮೇತ ಬೆಳಕ್ ಶುರು ಆಗ್ತದೆ. ಪ್ರಯೋಗ ಮಾಡಿ ನೋಡ್ರಿ, ಅದು ಅಷ್ಟು ಸಾಮರ್ಥ್ಯ ಅಲ್ಲಿ ಅದ ಅಂತ ಸಸ್ಯನ ಅಪ್ಪರು ಕೊಡೋರದಾರ. ಅದನ್ನ ಬಂದು ದರ್ಶನ ಮಾಡಿ ಆ ಸಸಿ ತಕೊಂಡು ಪ್ರಸಾದ ಮಾಡಿ ತಾವೆಲ್ಲರೂ ಹೋಗಬೇಕು. ಅದಕ್ಕೆ ವಿನಂತಿ ಅದ, ಯಾರು ಕೂಡ ಅನ್ಯತೆ ಭಾವಿಸಲಾರದೇನೆ ಹೂವಿನ ಮಾಲೆ ಹೂಗುಚ್ಚನ ತರಬಾರಂತ ಎಲ್ಲರನ್ನು ವಿಚಾರ ಮಾಡಿದಾರ. ಅದಕ್ಕೆ ಬಂದರು ಆ ತಂದಿರ ಅನಿವಾರ್ಯ ತಂದಿರ ಮತ್ತೆ ಇಲ್ಲಿ ಗದಿಗೆ ಅರ್ಪಿಸ್ಬೇಕಾಗ್ತದೆ. ಅದಕ್ಕೆ ಅಪ್ಪರಿಗೆ ಶಾಲ ತರಬಹುದು, ನಿಮ್ಮ ಭಕ್ತಿ ಕಾಣಿಕೆಯಾದ ಸಲ್ಲಿಸಬಹುದು, ಅದರ ಹೂವಿನ ಮಾಲೆಯನ್ನ ಬೇಡ ಅಂತ ಎಲ್ಲರಿಗೂ ವಿನಂತಿ ಮಾಡುತ್ತಾ, ಅದಕ್ಕೆ 25 ತಾರೀಕಿಗೆ ಬೆಳಿಗ್ಗೆ 10:40 ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಾಗ ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಮಾತನ್ನು ಹೇಳುತ್ತಾ, ಇಲ್ಲಿವರೆಗೆ 1 ತಿಂಗಳ ಪರ್ಯಂತ ಅಷ್ಟೇ ಶಾಂತವಾಗಿ ತಾವು ಕುಂತೀರಿ. 4 ಜನ ಒಂದ್ ಕಡೆ ಸೇರಿದಷ್ಟೆಲ್ಲ ಗದ್ದಲಾಗ್ತದೆ. ಅಥವಾ ಇಷ್ಟೆಲ್ಲಾ 100 ಜನ ಇದ್ದೀರಿ, ಅದಷ್ಟು ಶಾಂತ ಕುಂತೀರಿ. ಯಾಕೆ? ನಿಮ್ಮ ಮನಸ್ಸು ಶಾಂತದಂತ. ಶಾಂತಿಯನ್ನು ಪಡೆ ಇಚ್ಛೆ ಇತ್ತಂದ್ರೆ ಜೀವನ ಶಾಂತ ಆಗೇ ಆಗ್ತದಂತ. ಹಾಗ ಅಷ್ಟೆಲ್ಲಾ ಶಾಂತಿಗಾಗಿ ತಾವೆಲ್ಲ ಬಂದಿರಿ. ಅಷ್ಟೆಲ್ಲ ಮನೆ ಬಿಟ್ಟು ಬರೋದು ಸಾಮಾನ್ಯ, 1 ತಾಸು ಬಿಟ್ಟು ಬರೋದು ಕಷ್ಟ ಅದ. ಆದ್ರೆ 1 ತಿಂಗಳವರೆಗೆ ಎಲ್ಲಾ ಬಿಟ್ಟು ಬಂದಿರಿ. ನಿಜಕ್ಕೂ ತಾವು ಬಂದಿದ್ದು ಬಹಳ ಸಂತೋಷ ಅದ. ಹೀಗೇ ಸದಾ ತಾವು ಅವಾಗ ಅಪ್ಪರು ತಿಂಗಳಿಗೆ ಶರಣ ಸಂಗಮನ ಮಾಡ್ತಾ ಇರ್ತಾರೆ. ಅಂತ ಶರಣ ಸಂಗಮ ಅಂದ್ರೆ ಕೂಡೋದಂತ. ಆಗ ನಮ್ಮ ಗುಂಡಪ್ಪ ಸಂಗಮಕರವರು 1 ತಿಂಗಳ ಪರ್ಯಂತ ತಮ್ಮೆಲ್ಲರಿಗೆ ಕೂಡಿಸಂತ ಕಾರ್ಯವನ್ನು ಮಾಡಿದ್ದಾರೆ. ಹಾಗ ನಾವು ಜೀವನ ಸಮೇತ ಕೂಡಬೇಕಂತ. ಎಲ್ಲಿ ಕೂಡಬೇಕು?
ಎಲ್ಲಿ ಕೂಡಿದ್ರೆ ಮನಸ್ಸು ಶಾಂತ ಆಗ್ತದೆ ಅಂತ ವಸ್ತುವಲ್ಲಿ ಕೂಡೋದನ್ನ ಕಲಿಬೇಕು. ಹಾಗೆ ಬಸವ ಕೂಡ ಕೂಡಿದರು. ಎಲ್ಲಿ ಕೂಡಿದರು? ಕೂಡಲ ಸಂಗಮದಲ್ಲೇ ಕೂಡಿದರು, ಕೂಡಲ ಸಂಗಮದಲ್ಲೇ ಬೆರೆತರು. ಆಗ ನಮ್ಮ ಜೀವ ಶಿವನಲ್ಲಿ ಕೂಡಬೇಕು, ನಮ್ಮ ಜೀವ ಶಿವನಲ್ಲಿ ಬೆರೀಬೇಕು. ಆವಾಗ ನಮ್ಮ ಜೀವನ ಪರಿಪೂರ್ಣ ಶುರು ಆಗ್ತದೆ. ಅಂತ ನಮ್ಮ ಜೀವನ ಭಗವಂತನಲ್ಲಿ ಭಕ್ತಿಯಿಂದ ಕೂಡೋದನ್ನು ಆಗಲಿ ಅಂತ ಮಾತನ್ನು ಹೇಳುತ್ತಾ ಮತ್ತೆ ನೋಡಿ ಆಡ್ಲಿಕ್ಕೆ ಪ್ರೇರಣೆ ಕೊಟ್ಟಂತ ಪರಮ ಪೂಜನೆ ಉಭಯಪಗಳಿಸ್ತಾನೆ ವಂದಿಸ್ತಾನೆ ಭಕ್ತಿಯ ಶ್ರವಣ ಶಾಂತಿ. ಓಂ ಶ್ರೀ ಗುರು ಬಸವಲಿಂಗಮ್ಮ. ಮೂರ್ತಿಸ್ಕರ ಆಶೀರ್ವಚನದ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಅಷ್ಟು ಚಂದ ಹೇಳ್ಯಾರ. ಎಲ್ಲನೂ ಸಮಾರೋಪ ಮಾಡಿಬಿಟ್ಟಾರ. ಅವರು ಯಾರ್ಯಾರೋ ಸಹಾಯ ಮಾಡಿದ್ದು, ಯಾರ್ಯಾರೋ ಪುಸ್ತಕ ಕೊಟ್ಟಿದ್ದು ಎಲ್ಲನೂ ಹೇಳಿದ್ರು. ಪುಸ್ತಕ ಕೊಡೋರು ಭಾಳ ಮಂದಿ ಅರ, ಕಾಪಿ ಕೊಡೋರು ಭಾಳ ಮಂದಿ ಅರ. ಓದಿ ನಿಮ್ಮ ಮುಂದೆ ಅಧ್ಯಯನ ಮಾಡಿ ಅದನ್ನು ಅರಗಿಸ್ಕೊಂಡು ನಿಮ್ಮ ಮುಂದೆ ಹೇಳೋರು ಬೇಕಲ್ಲ, ಅಂಥ ಅಪರೂಪದವ್ರು ಎಲ್ಲಿ ಸಿಗ್ತಾರೆ? ನಾನು ನಿಮಗೂ ಒಂದು ಅಲ್ಮಾರಿ ತುಂಬ ಪುಸ್ತಕಗಳು ಕೊಡ್ತೀನಿ, ಯಾರು ಹೇಳ್ತೀರ ನೋಡ್ರಿ. ಹಂಗಾಗಲ್ಲದು. ಪುಸ್ತಕಗಳು ಕೊಡೋದು, ಕಾಪಿ ಕೊಡೋದು, ಗ್ರಂಥ ಕೊಡೋದು ಕೊಟ್ಟಿರ್ಬೋದು ಯಾರಾದರೂ ಅವರಿಗೆ. ಆದ್ರೆ ಅದನ್ನು ಹೇಳುವಂಥ ಒಂದು ಮನಸ್ಸು, ಭಾವ ಎಲ್ಲಕ್ಕಿಂತ ದೊಡ್ಡದು. ಹೆಂಗೆ ಹೇಳ್ತಾರಲ್ಲ ಹಂಗೆ ಅವರು ನಡೀತಾರ, ಅದು ಭಾಳ ದೊಡ್ಡದು. ಎಲ್ಲಕ್ಕಿಂತ ಅದು ಭಾಳ ದೊಡ್ಡದು. ಅದಕ್ಕೆ ಇವತ್ತು ಈಗ ಹೇಳಂಥದ್ದೇನಿಲ್ಲ. ನಾಳೆ ಆಯಿತು ಸಮಾರೋಪ, ಯಾಕೋ ಇವತ್ತೇ ಎಲ್ಲ ಮುಗಿಸ್ಯಾಕ್ಯಾರ, ನಂಗೆ ತಿಳಿದೇ ಇಲ್ಲದು. ಇನ್ನು ನಾಳೆ ಒಂದು ದಿನ ಅದ. ನಾಳೆ ಇದೆಲ್ಲ ಹೇಳ್ಬೋದಿತ್ತು ಅವರು. ಇವತ್ತೇ ಎಲ್ಲರಿಗೆ ನೆನೆಸಿ ಅವ್ರಿಗೆ ಇವ್ರಿಗೆ ನಿಮ್ಮ ಕೇಳೋರಿಗೆ ಹೇಳೋರಿಗೆ ಎಲ್ಲನೇ ಮಾಡಿದ್ರು. ಮತ್ತು ನಾಳೆ ಎಲ್ಲಿ ಹೋಗ್ತಾರೋ ಯಾಕಡೆ ಮಾಡ್ತಾರೋ ನಮಗೇನು ತಿಳಿದಿಲ್ಲ. ಅದಕ್ಕೆ ಭಾಳ ಅರ್ಥಪೂರ್ಣವಾದಂಥ ವಿಷಯವನ್ನು ಇವತ್ತು ಹೇಳಿದ್ರು. ಸಮಯನೂ ಆಗ್ಯದ, ಮೇಲೆ ಮೋಡನೂ ಆಗ್ಯದ. ನಿಮ್ಮ ಗಾಡಿಗಳು ಅದಾವ, ಗಾಡಿ ಬಿಡ್ತಾರ, ಗಾಡ್ಯಾಗ ಕುಂತು ಹೋಗ್ರಿ ಮನೆಗೆ. ದಾರ್ಯಾಗ ಮಳೆ ಅದು ಬಂದ್ರೆ ಸಮಸ್ಯೆ ಆಗ್ತದೆ. ಅದಕ್ಕೆ ಈಗ ಒಂದೇ ಮಾತು ಹೇಳೋದೇನಂದ್ರೆ, ಅವ್ರು ಕೊನೆಯದೊಂದು ಮಾತು ಹೇಳಿದ್ರು. ಸಕಳೇಶ್ವರ ದೇವ ನಿಮ್ಮನ್ನು ಅರಿದವನೇ ಅನುಭಾವಿ ಅಂತ ಹೇಳಿದ್ರು. ಅನುಭಾವಿ ಯಾರಪ್ಪ ಅಂದ್ರೆ ನಿಮ್ಮನ್ನು ಅರಿದವ, ಅಂದ್ರ ಪರಮಾತ್ಮನನ್ನ ಅರಿತವ, ಶರಣರ ಸಂಘದಲ್ಲಿ ಇರುವವ, ದೇವರನ್ನ ಅರಿತ್ಕೊಂಡಂಥವ. ಅವನಿಗೇನಂತಾರ? ಅನುಭಾವಿ ಅಂತ ಕರೀತಾರೆ. ನಾವೊಮ್ಮೆ ಹೇಳಿದ್ದೆ ನಿಮಗೆ, ಅನುಭವ ಬೇರೆ, ಅನುಭಾವ ಬೇರೆ. ಸಾರು ರುಚಿ ನೋಡೋದಿರ್ತದೆ, ಕಣ್ಣಾಗ ಹಾಕ್ಕೊಂಡು ತಿಳಿತದೇನು? ಎಲ್ಲಿ? ನಾಲಿಗೆ ಮೇಲೆ ಹಾಕ್ಕೋಬೇಕು, ಅದು ರುಚಿ ತಿಳಿತದೆ. ಒಂದೊಂದು ಪಂಚೇಂದ್ರಿಯಗಳಿಂದ ಒಂದೊಂದು ಜ್ಞಾನ ಆಯಿತು. ಇವು ಒಂದು ಸಕ್ಕರೆ ಇದ್ದರೆ ನಾಲಿಗೆ ಮೇಲೆ ಹಾಕ್ಕೊಂಡು ಅದು ರುಚಿ ಗೊತ್ತಾಗ್ತದೆ. ಹಂಗ ಪಂಚೇಂದ್ರಿಯಗಳ ಜ್ಞಾನಕ್ಕೆ ಅನುಭವ ಅಂತಾರೆ, ತಿಳಿತಿಲ್ಲ. ಪರಮಾತ್ಮನ ಜ್ಞಾನಕ್ಕೆ ನಾವು ಲಿಂಗ ಪೂಜಾ ಮಾಡ್ತಾ ಮಾಡ್ತಾ ಹೋದಂಗೆ ನಮಗೊಂದು ಜ್ಞಾನ ಆಯಿತು, ನಮಗೊಂದು ಅನುಭವ ಆಯಿತು. ಅದಕ್ಕೇನಂತಾರೆ ಅಂದ್ರೆ ಅನುಭಾವ ಅಂತ ಕರೀತಾರೆ, ಅನುಭಾವ ಅಂತ ಕರೀತಾರೆ. ಅದಕ್ಕೆ ಅಂಥ ಅನುಭವವನ್ನು ಇಲ್ಲಿ ಹೇಳ್ತಾರೆ, ನಿಮ್ಮನ್ನು ಅರಿದವನೇ ಅನುಭಾವಿ. ಯಾರಿಗೆ ಅನುಭಾವಿ ಅಂತ ಕರಿಬೇಕಪ್ಪ? ಪರಮಾತ್ಮನನ್ನ ಅರ್ಥವನಿಗೆ ಅನುಭಾವಿ ಅಂತ ಕರಿಬೇಕು. ದೇವರನ್ನ ತನ್ನನ್ನು ತಾನು ತಿಳ್ಕೊಂಡವನಿಗೆ ಅನುಭಾವಿ ಅಂತ ತಿಳ್ಕೋಬೇಕು. ಅಂಥ ಅನುಭಾವಿ. ಅದಕ್ಕೆ ಅನುಭವ ಬಹಳ ಮಹತ್ವದ್ದು. ಯಾರು ಅನುಭಾವಿ ಪಡ್ಕೋತಾರಲ್ಲ ಅವರು ನಿತ್ಯ ಸುಖಿಗಳಿರ್ತಾರೆ, ನಿತ್ಯ ಆನಂದವಾಗಿರ್ತಾರೆ, ನಿತ್ಯ ಸಂತೋಷವಾಗಿರ್ತಾರೆ, ನಿತ್ಯ ಸಮಾಧಾನ ಸಂತೃಪ್ತಿಯಿಂದಿರ್ತಾರೆ, ಬದುಕಿನಲ್ಲಿ ಆನಂದವಾಗಿರ್ತಾರೆ. ಅಂಥ ಅನುಭವವನ್ನು ನಾವು ಹೆಂಗೆ ಸಿಗ್ತದಪ್ಪ ಅಂದ್ರೆ ಶರಣರ ಸಂಘದಿಂದ ಸಿಗ್ತದೆ. ಮೇಲಿನ ಮೇಲೆ ಒಳ್ಳೆ ಮಾತುಗಳನ್ನು ಕೇಳೋದ್ರಿಂದ ಸಿಗ್ತದೆ. ಅಂಥ ಅನುಭವವನ್ನು
ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಸಲ ಈ ಟ್ರೈನ್ ನಡೆದಿತ್ತು, ಪಾಪ ವಯಸ್ಸಾದ ಒಬ್ಬ ಅಣ್ಣಾದ ಮುತ್ತೆ ಕುಂತಿದ್ದ ಅಜ್ಜ. ವಯಸ್ಸಾಗಿತ್ತು ಅವನಿಗೆ. ವಯಸ್ಸಾಗಿತ್ತು. ಅವಾಗ ಅವ ಅಂದ, ಅಲ್ಲಿ ಕೆಲವು ಯುವಕರು ಬಂದರು, ಅದೇ ಟ್ರೈನ್ದಾಗ ಯುವಕರು ಬಂದರು. ಆ ಪಾಪ ವಯಸ್ಸಾದ ಮುದುಕನಿಗೆ ಏನಾರ ಒಂದು ಕ್ರೀಡಾಸ್ಬೇಕು ಅಂತ ಅವರು ಹುಡುಗರು ಅವ್ರ ತಲೆ ಭಾಳ ಒಳ್ಳೆ ಸಂಸ್ಕಾರ ಇದ್ರ, ಯುವಶಕ್ತಿ ಅಂದ್ರ ದೊಡ್ಡ ಶಕ್ತಿ ಅದು. ಅದನ್ನ ಯಾರು ಅಂಕುಶದಿಂದ ಸತ್ಸಂಗದಿಂದ ಯುವಶಕ್ತಿಯನ್ನ ಪಳಗಿಸ್ತಾರ, ಆನಿಗೆ ಅಂಕುಶದಿಂದ ಹೆಂಗೆ ಪಳಗಿಸ್ತಾರಲ್ಲ, ಯುವಶಕ್ತಿ ಅಂದ್ರೂ ಆನಿಶಕ್ತಿ ಇದ್ದಂಗೆ. ಆನಿಶಕ್ತಿ ಇದ್ದಂಗೆ ಹಂಗೆ ಆನಿಗೆ ಹೆಂಗೆ ಅಂಕುಶದಿಂದ ಪಳಗಿಸ್ತಾರಲ್ಲ, ಹಂಗೆ ಯುವಶಕ್ತಿಗೆ ಈ ಸದಾಚಾರ, ಸನ್ನಡತೆ, ಧರ್ಮ ಅನ್ನುವಂಥ ಅಂಕುಶದಿಂದ ನಾವು ಪಳಗಿಸಿದ್ರೆ ಅಂಥ ಯುವಕರು ಒಳ್ಳೆಯವ್ರು ಇರ್ತಾರೆ. ಯಾರಿಗೆ ಅದೇ ಆನೆಗೆ ನೀವು ಪಳಗಿಸ್ಬೇಡ್ರಿ, ಸಿಕ್ಕಾಪಟ್ಟೆ ಓಡ್ತದ, ಎಲ್ಲ ತುಳಿದಾಡ್ತದ, ಎಲ್ಲ ನಾಶ ಮಾಡ್ತದ. ಅದೇ ಆನೆಗೆ ಪಳಗಿಸಿದ್ರೆ ಮೈಸೂರು ಅರಮನೆದಾಗ ಅಂಬಾರಿ ಹೊತ್ಕೊಂಡು ಗಂಭೀರವಾಗಿ ನಡೀತದೆ. ಹಂಗೆ ಯುವಶಕ್ತಿ ಅಂದ್ರೂ ಹಂಗೆ. ಹಂಗ ಯುವಕರೆಲ್ಲ ಅವ್ರಿಗೇನು ಅಂಕುಶ ಇರ್ಲಿಲ್ಲ ಪಾಪ, ಅವರೆಲ್ಲ ಅಜ್ಜಗ ಸತಾಯಿಸ್ಬೇಕು ಅಂತ ಕಾಡ್ಲತ್ರು. ಕಾಡ್ತಾ ಒಬ್ಬ ಅಂದ, ನಾನು ಹಿಂಗೆ ಚೇನ್ ಎಳ್ಯಾರಿ, ಚೇನ್ ಎಳೆದು ಆ ಮುತ್ತೇನ ಹೆಸರು ಹೇಳ್ಯಾರಿ ಅಂತಂದು. ಹೇಳಿನೇನು ಒಂದ್ಸಲ ಯಾರೋ ಒಂದು ಚೇನ್ ಎಳಿ ಅಂತಂದ್ರು. ಇಲ್ಲ ನಮಗೂ ನೆನಪಿಲ್ಲ, ನಮ್ಮನ್ನ ಹೇಳಿದ್ರೇನು. ಚೇನ್ ಎಳಿಬೇಕು ಅಂದ್ರು. ಎಳೆದ ಮೇಲೆ ಮತ್ತವ ಬರ್ತಾನ, ಏನೇ ಸಮಸ್ಯೆ ಬಂದ್ರು ನಾವೆಲ್ಲರೂ 1,000 ರೂಪಾಯಿ ಹಾಕ್ಕೊಂಡು ಒಬ್ಬರ ಬಲ್ಲಿ ಇಟ್ಕೊಂಬರಿ, ಹಂಗೆ ಏನರ ಸಮಸ್ಯೆ ಬಂದ್ರೆ ಅವನಿಗೆ ಕೊಡರಿ ಅಂತ ತಿಳ್ಕೊಂಡು ಎಲ್ಲರೂ 1,000 ಜಮಾ ಮಾಡಿದ್ರು. ಇಸ್ದಾಗ ಇಟ್ಕೊಂಡ್ರು ಒಬ್ಬ. ಅವಾಗ ಚೇನ್ ಯಾಕೆ ಕೇಳಿದಿರಿ ಅಂತ ಕೇಳಿದ್ರಿ, ಮುತ್ತೇನ ಹೆಸರು ಹೇಳ್ಯಾರಿ, ಅವನಿಗೆ ದಂಡ ತಗೋತಾರ, ಇಲ್ದಂದ್ರೆ ಜೈಲಿಗೆ ಒಯ್ತಾರ ಅಂತ ವಿಚಾರ ಮಾಡಿ ಎಲ್ಲರೂ ಮಾತಾಡ್ಕೊಂಡ್ರು. ಅವ ಮುತ್ತೆ ಎಲ್ಲ ಮಾತು ಕೇಳತ್ತಾನ. ಪಾಪ ಅವ ಏನು ಮಾಡ್ತಾನ, ಸುಮ್ಮನೆ ಕುಂತ. ಅವಾಗ ಅವ ಚೇನ್ ಎಳೆದ್ರು. ಅವ ಮುತ್ಯ ಬಂದವ, ರೈಲ್ವೆ ಆಫೀಸರ್ ಬಂದ. ಯಾಕೆ ಹೇಳಿದಿರಿ ಚೇನ್, ಯಾರು ಹೇಳಿದಿರಿ ಯಾಕೆ ಹೇಳಿದಿರಿ ಅಂತ ಕೇಳ್ದ. ಅವಾಗೆಲ್ಲ ಯುವಕರು ಆ ಮುತ್ತನ ಕಡೆ ಬಟ್ ಅಜ್ಜನ ಹೇಳ್ದಾನ ನೋಡ್ರಿ ಸರ್. ಯಾಕಪ್ಪ ಯಾಕೆ ಹೇಳಿದ್ರಿ ಸರ್? ಏನು ಮಾಡಲಿರಿ, ನನ್ನ ಬಲ್ಲಿ ಇರವೇ 10,000 ರೂಪಾಯಿ ಇದ್ದು ಕಸ್ಕೊಂಡು ಇವ ಇಟ್ಕೊಳ ನೋಡ್ರಿ, ಅವ್ನ ಕಿಸ್ದಾಗ ಇಟ್ಕೊಂಡ ನೋಡ್ರಿ. ಅದಕ್ಕೆ ಮತ್ತು ನನ್ನ ಜೀವನೇ ಅಷ್ಟೇ ಅದ, ಅದ್ರ ಮೇಲೆ ನನ್ನ ಬದುಕದ. ಅದಕ್ಕೆ ಮತ್ತು ನಾ ಏನು ಮಾಡಲಿ ಅಂತ ತಿಳ್ಕೊಂಡು ನಿಸ್ಸಹಾಯಕವಾಗಿ ಎಳ್ದೀನಿ. ಅವ್ನ ಕಿಸ್ದಾಗ ಚೆಕ್ ಮಾಡಿದ್ರು 10,000 ರೂಪಾಯಿ ಬರೋಬ್ಬರ ಹೊಂಟು. ಅವನಿಗೆ 2 ಬಾರಿಸಿ ಪೊಲೀಸ್ರಿಗೆ ಕರೆಸಿ ಪೊಲೀಸ್ರಿಗೆ ಕೈಯಾಗ ಕೊಟ್ರು. ಅಂದ ಯುವಕರಂದ್ರು, ನಾವೇ ಮುತ್ತೆಗೆ ಇದು ಮಾಡಿರಂದ್ರೆ ಅವನೇ ನಾವು ಮಾಡಿದನಲ್ಲೋ ಅಂತಂದು. ಅವಂದ, ತಮ್ಮ ಗಾಡಿ ಬಿಸಿಲಿಗೆ ಬೆಳ್ಳಗಾಗಿಲ್ಲ, ಅನುಭವದಿಂದ ಬೆಳ್ಳಗಾಗ್ಯವು ಅಂತಂದು. ಇದು ಯಾಕೆ ನೆನಪಾಯ್ತು ಅಂದ್ರೆ ಅನುಭವ ಬಂದು ಸಲಕ್ಕೆ ನೆನಪಾಯ್ತು. ಹಂಗೆ ನಮ್ಮ ಜೀವನದಾಗ ಅನುಭವ ಸಂಪತ್ತು ಅಂಬದು ಭಾಳ ದೊಡ್ಡದು. ಅಂಥ ಅನುಭವ ಸಂಪತ್ತನ್ನು ನಾವು ಗಳಿಸ್ಕೋಬೇಕು. ಭಕ್ತಿ ಇನ್ನು 5 ಪಾಯಿಂಟ್ ಹೇಳ್ಯಾರ, ಸಮಯ ಆಗ್ಯದ. ಮತ್ತು ಸಮಯ ಇದ್ದಾಗ ಚರ್ಚೆ ಮಾಡೋಣ. ಇನ್ನು ನಾಳೆ ಒಂದು ದಿವಸ ಅದ, ಹೇಳ್ತಾರ ಬಹುತೇಕ ನಾಳೆ ಇವತ್ತೇ ಎಲ್ಲ ಶಾಂತದ ಸರಿಸರೇನೋ ಅಂತ ಮಾಡಿರಬೇಕು. ಏನದ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನೀವೆಲ್ಲರೂ ಚೆಂದಾಗಿ ಬರ್ತಾ ಇದ್ರಿ. ಈ ಸಲ ಶ್ರಾವಣ ಮಾಸ ಮಳೆಗಾಲದಾಗೆ
ಹೆಚ್ಚಾಗಿ ಮಳೆನೇ ಇತ್ತು. ಆದರೆ ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಏನಿದ್ರೂ ನೀವೆಲ್ಲರೂ ಬಂದು ಕೇಳಿರಲ್ಲ, ಅದರಷ್ಟು ಖುಷಿ ಯಾವುದೂ ಇಲ್ಲ. ಅದರಷ್ಟು ಸಂತೋಷ ಯಾವುದೂ ಇಲ್ಲ. ಅದಕ್ಕೆ ನೀವೆಲ್ಲ ಬಂದು ಕೇಳಿರಿ, ಮತ್ತು ನೀವೆಲ್ಲರೂ ಬಂದು ಕೇಳಿ ಆನಂದ ಪಟ್ಟಿರಿ. ನಿಮಗೆಲ್ಲನೂ ಶುಭ ಹಾರೈಸಿ. ಇನ್ನು ನಾಳೆ ಒಂದು ದಿವಸ ಪ್ರವಚನ ಇರ್ತದೆ. ನಾಡ್ದು 11 ಗಂಟೆ ಕಾರ್ಯಕ್ರಮ ಸುತ್ತೂರು ಶ್ರೀಗಳು ಬರ್ಲತ್ತಾರ ಅಂತ ಎಲ್ಲರೂ ನಿಮ್ಗೆ ತಿಳಿಸ್ಯಾರ. ತಾವು ಎಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ರಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ವಿಶ್ವಗುರು ಬಸವಣ್ಣನವರಿಗೆ